ದೇವನಲ್ಲವೇನೋ ದೇವನಲ್ಲವೇನೋ ಸದ್ಗುರು ಮಹಾ ದೇವನಲ್ಲವೇನೋ ಆದಿಯೊಳು ಸಿದ್ಧರು ಹೋದ ಹಾದಿಯ ತೋರಿ ಆದಿಯೊಳು ಸಿದ್ಧರು ಹೋದ ಹಾದಿಯ ತೋರಿ ಭೇದವ ಬಿಡಿಸಿದ ಸಾಧು ಮೂರುತಿ ಗುರು ಭೇದವ ಬಿಡಿಸಿದ ಸಾಧು ಮೂರುತಿ ಗುರು ದೇವನಲ್ಲವೇನೋ ಸದ್ಗುರು ಮಹಾ ದೇವನಲ್ಲವೇನೋ ದೇವನಲ್ಲವೇನೋ ಸದ್ಗುರು ಮಹಾ ದೇವನಲ್ಲವೇನೋ ನರ ಜನ್ಮದೊಳಗೆ ಬಂದು ಪ್ರಪಂಚದ ಕಡಲ ಮಧ್ಯದಲ್ಲಿ ನಿಂದು ನರ ಜನ್ಮದೊಳಗೆ ಬಂದು ಪ್ರಪಂಚದ ಕಡಲ ಮಧ್ಯದಲ್ಲಿ ನಿಂದು ಅರಿತು ಮರೆತು ಒಮ್ಮೆ ಗುರುವೆಂದು ನೆನೆದರೆ ಅರಿತು ಮರೆತು ಒಮ್ಮೆ ಗುರುವೆಂದು ನೆನೆದರೆ ಗುರು ತಿಟ್ಟುವವರಿಗೆ ಪರತತ್ವ ತೋರಿದ ಗುರು ತಿಟ್ಟುವವರಿಗೆ ಪರತತ್ವ ತೋರಿದ ದೇವನಲ್ಲವೇನೋ ಸದ್ಗುರು ಮಹಾ ದೇವನಲ್ಲವೇನೋ ದೇವನಲ್ಲವೇನೋ ಸದ್ಗುರು ಮಹಾ ದೇವನಲ್ಲವೇನೋ ಆಶಾ ಪಾಶವ ಬಿಡಿಸಿ ಮಾಡಿದ ಬಹು ದೋಷ ಕರ್ಮವ ಕೆಡಿಸಿ ಆಶಾ ಪಾಶವ ಬಿಡಿಸಿ ಮಾಡಿದ ಬಹು ದೋಷ ಕರ್ಮವ ಕೆಡಿಸಿ ಜ್ಞಾನ ಧ್ಯಾನ ಜಪ ಮಾಡೊಂದು ಬೋಧಿಸಿದ ಜ್ಞಾನ ಧ್ಯಾನ ಜಪ ಮಾಡೊಂದು ಬೋಧಿಸಿದ ಪ್ರಕಾಶ ತೋರಿದ ಈಶ ಮಹೇಶನು ಪ್ರಕಾಶ ತೋರಿದ ಈಶ ಮಹೇಶನು ದೇವನಲ್ಲವೇನೋ ಸದ್ಗುರು ಮಹಾ ದೇವನಲ್ಲವೇನೋ ದೇವನಲ್ಲವೇನೋ ಸದ್ಗುರು ಮಹಾ ದೇವನಲ್ಲವೇನೋ. ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಶ್ರೀಮನ್ ನಿಜೋಣ ಶಿವಯೋಗೇಶ್ವರರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 27 ಏನೆಂದು ಪೇಳುವೆನು ಪರಮಾನಂದವೆನಗಾದ ಹದ ನಾನಿನ್ನು ಘೋರ ಭವಮಾಲೆಗಳುಕಿ ಮನದೊಳು ಆರಿಂದ ತೊಲಗುವುದೆಂದು ಚಾರು ಗುರುಪದ ವಿಡಿಯೆ ಮೊದಲ ಸಂಸಾರವೆನಗಿಲ್ಲವಾದುದ. ಏನೆಂದು ಹೇಳುವೆನು ಹೇಳು ನಾನು ಯಾವ ರೀತಿ ಅದನ್ನ ವರ್ಣನೆಯನ್ನ ಮಾಡಲಿ. ಪರಮಾನಂದ ಎನಗಾದ ಹದ ನಾನಿನ್ನು ಆ ಆತ್ಮಾನಂದವನ್ನ ಆತ್ಮಜ್ಞಾನವನ್ನ ಆತ್ಮ ಸಾಕ್ಷಾತ್ಕಾರವನ್ನ ಯಾವ ರೀತಿ ನಾನು ವರ್ಣನೆ ಮಾಡೋದು? ಆ ಆನಂದ ಆಗಿರುವಂತಹ ಆನಂದವನ್ನ ವರ್ಣಿಸೋದಕ್ಕೆ ಬರೋದಿಲ್ಲ. ಅಷ್ಟು ಆನಂದ ಅದು. ಬ್ರಹ್ಮ ವಸ್ತುವಿನ ಆನಂದ ಏನಿದೆ, ನಾನೇ ಆ ಆತ್ಮವಸ್ತು ಇದ್ರುನು ನನಗದು ಅನುಭವಕ್ಕೆ ಬರೋದಿಲ್ಲ. ಎಲ್ಲಿವರೆಗೂ ಈ ಭ್ರಮೆಗಳಿರುತ್ತೋ ಅಲ್ಲಿವರೆಗೂ ಅದು ಅನುಭವಕ್ಕೆ ಬರಲ್ಲ. ಈಗ ಗುರುಗಳ ಮಾತುಗಳನ್ನ ಕೇಳಿ ಗುರುಗಳು ನನಗೆ ಏನೇನ್ ಮಾಡಿದ್ರು, ಗುರುಗಳು ನನಗೆ ಯಾವ ರೀತಿ ನನ್ನ ಎಲ್ಲಾ ಭಾವನೆಗಳನ್ನ ಬಿಡಿಸಿದ್ರು, ಅವುಗಳನ್ನೆಲ್ಲ ಎಲ್ಲಾ ಭ್ರಮೆಗಳನ್ನೆಲ್ಲ ಹೇಗೆ ಮಾಡಿದ್ರು ಅದನ್ನ ಹೇಳ್ತಾ ಹೋಗ್ತಿದ್ದಾರೆ. ಹೇಗೆ ಅವ್ರಿಗೆ ಆತ್ಮಜ್ಞಾನ ಅನಿಸ್ತು, ಮೊದಲನೇ ಹಂತ ಯಾವುದು, ಎರಡನೇ ಹಂತ ಯಾವುದು, ಈ ರೀತಿಯಾಗಿ ಸಾಧಕ ಆಗ್ಲೇಬೇಕು. ಆ ರೀತಿಯಾಗಿ ನಿನ್ನೆ ನಾನು ಭಾವಾವೇಶಕ್ಕೊಳಗಾಗಿ ಏನು ಅಪ್ಪವ್ರ ಬಗ್ಗೆ ಎಲ್ಲ ಹೇಳ್ದೆ, ಅದು ಪವಾಡಗಳು ಸಿದ್ಧಿಗಳು ಅಪ್ಪವ್ರು ಮಾಡಿದ್ರು ಅಂತ ಅಲ್ಲ. ಅವರು ನಮ್ಮ ಅಂತರಂಗವನ್ನ ಒಂದೇ ಸರಿ ನಾವು ಗುರುಗಳ ಹತ್ರ ಹೋದ ತಕ್ಷಣ ಆತ್ಮಜ್ಞಾನ ಆಗ್ಬಿಡತ್ತೆ ಅಂತ ಇಲ್ಲ ಅಂತ. ಉತ್ತಮೋತ್ತಮರು ಎಲ್ಲೋ ಪಾಲ್ ಬ್ರಂಟನ್ ಅಂತವ್ರು ಎಲ್ಲೋ ಅವುಗಳೆಲ್ಲ ಅಪವಾದಗಳು. ಹಿಂಗೆ ಯಾರ ಸಿಕ್ಕ ತಕ್ಷಣ ಅಂಗುಲಿಮಾಲ ಬುದ್ಧ ಮಹಾತ್ಮ ನೋಡ್ದ, ತುಳಸಿದಾಸರಿಗೆ ಒಂದ್ ಮಾತಿಂದ ಆಗೋಯ್ತು, ವಾಲ್ಮೀಕಿ ಮಹರ್ಷಿಗಳಿಗೆ ನಾರದ ಮಹರ್ಷಿಗಳ ಭೇಟಿ ಆದ ತಕ್ಷಣ ಆಯ್ತು. ಅವೆಲ್ಲವೂ ಒಬ್ಬ ಅಪರೂಪ.
ಆದ್ರೆ ನಾವು ಸಾಮಾನ್ಯವಾಗಿರೋರಿಗೆ ಈ ರೀತಿಯಾಗಿ ಹಂತವಾಗಿ ಹೋಗ್ಲೇಬೇಕು. ಏನು ನಮಗೆ ಗುರುಗಳು ಸಿಕ್ಕಿದ ತಕ್ಷಣನೇ ನನಗೆ ಎಲ್ಲಾ ಭಾವಬಂಧನಗಳು ಹೋಯ್ತು, ಮನಸ್ಸಿನೊಳಗಿರುವ ಎಲ್ಲಾ ಮೋಹ ಮಮಕಾರಗಳು ಇವೆಲ್ಲವೂ ಹೋಗೋದಿಲ್ಲ ಅಂತ ಹೇಳೋದಿಕ್ಕೆ ಅದನ್ನ ನೆನ್ನೆ ಹೇಳಿದ್ದು. ಗುರುಗಳು ಏನೋ ಹಿಂಗೆ ಪವಾಡ ಮಾಡ್ಬಿಡ್ತಾರೆ ಆ ರೀತಿ ಅಲ್ಲ. ನಾನ್ ಏನೇನೋ ತಪ್ಪು ಭಾವನೆ ಮಾಡ್ಕೊಂಡಿರ್ತೀನಿ. ಗುರುಗಳು ಆತ್ಮಜ್ಞಾನಿಗಳು ಮಹಾತ್ಮರು ಹೇಳೋದ್ ಸರಿ ಇರತ್ತೆ. ನಾನ್ ತಿಳ್ಕೊಳ್ಳುವ ರೀತಿ, ಗುರುವಿನ ಬಗ್ಗೆ ಭಾವಿಸಿರುವ ರೀತಿ, ನಾನು ಸತ್ಸಂಗ ಅಂದ ತಕ್ಷಣ ಹಿಂಗೆಲ್ಲಾ ದುಃಖ ಹೋಗ್ಬಿಡತ್ತೆ. ಗುರುಗಳ ಸಮೀಪ ಹೋದ ತಕ್ಷಣ ಹಿಂಗ್ ಹೋದ ತಕ್ಷಣ ಯಾವ್ದೋ ಹಿಂಗ್ ಕೈ ಮಾಡಿದ ತಕ್ಷಣ ಯಾವ್ದೋ ಅನುಗ್ರಹಗಳೆಲ್ಲ ಕೇಳಿರ್ತೀವಿ. ದೃಷ್ಟಿಯಿಂದ ಮಾಡ್ತಾರೆ, ಸ್ಪರ್ಶದಿಂದ ಮಾಡ್ತಾರೆ, ಆ ರೀತಿ ಇವೆಲ್ಲವೂ ಏನೇನೋ ಭಾವನೆಗಳಿರುತ್ತಲ್ಲ, ಅವುಗಳೆಲ್ಲ ಆಗೋದಿಲ್ಲ ಅಲ್ಲ, ಬಹಳ ಕಷ್ಟ. ಉತ್ತಮೋತ್ತಮರಿದ್ರೆ ಅದು ಒಂದೇ ನಿಮಿಷಕ್ಕೆ ಆಗ್ಬೋದು. ಆದ್ರೆ ಒಳಗಿನ ಈ ಭಾವ ಬಂಧನ ಇದೆಯಲ್ಲ, ಅದನ್ನ ಹೋಗೋದ್ ಬಹಳ ಕಷ್ಟ. ನಾನು ನಾನು ಅಂತ ಏನಿದೀನಲ್ಲ, ಅದು ಬಹಳ ಜನ್ಮದ ಸಂಸ್ಕಾರ ಇದೆ. ಎಲ್ಲಾದ್ರಿಗಿಂತ ಹೆಚ್ಚಾಗಿ ದೇಹ ನಾನು ಅನ್ನೋದು. ಈ ದೇಹ ನಾನು ಅನ್ನೋದು ಹೇಗಿದೆ ಅಂದ್ರೆ, ಆತ್ಮವಸ್ತುವಿನ ಒಂದು ಸ್ವಲ್ಪನೂ ನನಗೆ ಅನುಭವ ಇಲ್ಲ. ಇದು ನನಗೆ ಬಹಳ ಸತ್ಯ ಇದೆ. ಒಂದು ದಿನ ಇದೆಲ್ಲವೂ ಗುರುವಿನ ಅನುಗ್ರಹದಿಂದ ಇವುಗಳನ್ನೆಲ್ಲಾ ಕಳ್ಕೊಂಡು ಆತ್ಮವಸ್ತುವಿನ ಅನುಭವಿಸ್ತೀನಿ ಅಂತ ಇದೆ ನನಗೆ. ಆ ಭಾವನೆ ಎಲ್ಲ ಹೋಗ್ಬೇಕಾಗಿದೆ. ಅದನ್ನ ನಿಧಾನವಾಗಿ ಗುರುಗಳು ಅದನ್ನ ಬಿಡಿಸ್ತಾ ಹೋಗ್ತಾರೆ. ಮೊದಲು ಗುರುವಿನ ಬಳಿ ಹೋಗ್ಬೇಕಾದ್ರೆ ಮನಸ್ಸು ಯಾವ ರೀತಿ ಆಗಿರ್ಬೇಕು, ಅಂತಃಕರಣ, ಸಾಧಕನ ಮನಸ್ಥಿತಿ ಯಾವ ರೀತಿ ಆಗಿರ್ಬೇಕು. ಘೋರ ಭವಮಾಲೆಗೆ ಅಳುಕಿ, ಈಗೇನ್ ನನ್ನ ಬದುಕು ಇದೆಯಲ್ಲ, ಇದು ಘೋರ ಭವಮಾಲೆ ಅಂತ ಅನಿಸ್ಬೇಕು. ಆ ರೀತಿಯ ದರ್ಶನ ಆಗ್ಬೇಕು. ಆ ರೀತಿಯ ದರ್ಶನ ಆದವರಿಗೆ ಗುರುವಿನ ಮಾತು ಅಮೃತ. ಅವರೊಬ್ರೇ ಇನ್ನ ಜಗತ್ತಿನಲ್ಲಿ, ಅವರೊಬ್ರೇ ನಮ್ಮನ್ನ ಕಾಪಾಡೋದು, ಇನ್ಯಾರು ಆಗೋದೇ ಇಲ್ಲ ಅಂತ. ಅವ್ರನ್ನ ಬಿಟ್ಟು ಇನ್ಯಾರೂ ನನಗಿನ್ನ ಆಗ್ತಾರಿಲ್ಲ. ಆ ಗುರುಗಳೇ ನನಗೆಲ್ಲವೂ. ತಂದೆ ತಾಯಿಗಳಾದರು ಬಂದ ಕಳೆಯದೆ ಹೋದರು, ತಂದೆ ಸದ್ಗುರು ಶಂಕರಾರ್ಯರು ಹಿಂದೆ ನಿಲ್ಲುವ ದೇವರು, ಅವರೇ ನಮಗೆ ಪರಮಾಪ್ತರು. ಇವೆಲ್ಲವೂ ಹಾಗಂತ ಗುರುಗಳು ಈಗ ನಮಗೆ ಮಾಡೋದಿಲ್ಲ. ಅವರಿಗೆ ಗೊತ್ತಿರತ್ತೆ ಗುರುಗಳಿಗೆ ಯಾವ್ದಾವ್ದು ನನಗೆ ತೊಂದರೆಗಳಾಗ್ತಿರತ್ತೋ ಅವುಗಳನ್ನ ಬಿಡಿಸ್ತಾ ಹೋಗ್ತಿರ್ತಾರೆ. ನಾವು ಬಿಡಿಸಿರ್ತಾರಲ್ಲ, ಪುನಃ ಆ ಕಡೆನೆ ಹೋಗ್ಬಾರ್ದು. ಅವೆಲ್ಲವೂ ನನಗೆ ಅನುಕೂಲವನ್ನ ಮಾಡ್ತಾ ಇರೋದು ಗುರುಗಳು. ಬದುಕನ್ನಾಗ್ಲಿ ಎಲ್ಲವನ್ನು ಸರಳ ಮಾಡ್ತಾ ಹೋಗ್ತಾರೆ. ಯಾಕೆಂದ್ರೆ ಆತ್ಮಜ್ಞಾನವನ್ನ ಪಡಿಲಿ ಅಂತ, ಪುನಃ ಅವುಗಳನ್ನೆಲ್ಲ ತನ್ಮಯವಾಗಿ ಮಾಡ್ಲಿ ಅಂತ ಅಲ್ಲ. ಗುರುಗಳು ಎರಡನ್ನೂ ಮಾಡುವ ಸಾಮರ್ಥ್ಯ ಇರುತ್ತೆ. ಸಂಸಾರವನ್ನು ಸರಿ ಮಾಡ್ತಾರೆ, ಇಲ್ಲ ಅಂದ್ರೆ ನನ್ಗೆ ಆತ್ಮಜ್ಞಾನದ ಚಿಂತನ ಬರಲ್ಲ. ಮನೆಯಲ್ಲಿ ವಿಪರೀತವಾದ ಸಮಸ್ಯೆಗಳಿದೆ, ಹೆಂಡತಿ ಹುಷಾರಿಲ್ಲ, ಮಕ್ಕಳು ಹುಷಾರಿಲ್ಲ, ಸಾಲದಿದೆ, ನನ್ನ ದೇಹವೇ ಅನಾರೋಗ್ಯ ಇದೆ, ಆತ್ಮಚಿಂತನ ಬರೋದಿಲ್ಲ. ಹಾಗಾಗಿ ಗುರುಗಳು ಅವುಗಳನ್ನ ಸರಿ ಮಾಡ್ತಾರೆ. ಆದ್ರೆ ನಾವು ಅದ್ರಲ್ಲೇ ಪುನಃ ತೊಡಗ್ಬಿಡ್ತೀವಿ. ಅದೇ ಮಾಯೆ, ಬಹಳ ಕಷ್ಟ ಅದು. ಹಾಗಾಗಿ ಯಾವಾಗಲೂ ಗುರುಗಳ ಪಾದವನ್ನ, ಇದನ್ನ ಮುಮುಕ್ಷತ್ವವನ್ನ ಯಾವಾಗ್ಲೂ ಅದನ್ನ ಆರ್ದೇ ಇರೋ ಹಾಗೆ ನೋಡ್ಕೋಬೇಕು. ಅದು ಬಹಳ ಸಣ್ಣ ಕಿಡಿ ಇರುತ್ತೆ ಮುಮುಕ್ಷತ್ವ. ಆ ಘೋರ ಭಾವಮಾಲೆಗಳು ಅದು ಬಹಳ ಸಣ್ಣ ಕಿಡಿ ಇರುತ್ತೆ, ಈ ಕಸ ಬಹಳ ಇರುತ್ತೆ. ಹಾಗಾಗಿ ಅವುಗಳನ್ನ ಆರಿಸ್ತಾ ಇರತ್ತೆ ಅದು. ಈ ಸತ್ಸಂಗ ಇದ್ರೆ ಅದಕ್ಕೆ ಸ್ವಲ್ಪ ಹಿಂಗೆ ಆರದೇ ಇರೋ ಹಾಗೆ ಮಾಡ್ತಿರತ್ತೆ. ಅದ್ ಮಾಡೋ ಸತ್ಸಂಗ ಒಂದೇನೆ. ಇನ್ನೆಲ್ಲವೂ ಪ್ರಪಂಚದ ಮಾತುಗಳು, ಪ್ರಪಂಚದ ಜನರ ಜೊತೆ ಇರೋದು, ಮತ್ತೆ ನನ್ನಲ್ಲಿರುವ ವಾಸನೆಗಳು ಆ ಕಿಡಿನ ಆರಿಸ್ತಾ ಇರತ್ತೆ. ಆ ಘೋರ ಭವಮಾಲೆ ಅಂತ ಅನ್ಸಕ್ ಬಿಡಲ್ಲ ಅದು. ಸ್ವಲ್ಪ ಅನಿಸ್ದಂಗ ಆಗತ್ತೆ. ಏನಾದ್ರು ವಿಪರೀತ ಘಟನೆಗಳು ನಡೆದಾಗ, ಯಾರ ನಮ್ಮ ಆಪ್ತರು ಅಗಲದಾಗ, ಏನೋ ಸಮಸ್ಯೆಗಳಾದಾಗ ಅವಾಗ ಸ್ವಲ್ಪ ಅನ್ಸತ್ತೆ. ಅವೆಲ್ಲ ವೈರಾಗ್ಯಗಳು ಹೇಳಿದಾರಲ್ಲ, 3 ರೀತಿಯ ವೈರಾಗ್ಯ, ಅವೆಲ್ಲವೂ ಆ ಕ್ಷಣ ಮಾತ್ರ ಅನ್ಸತ್ತೆ. ಕೆಲವು ಸಲಿ ತುಂಬಾ ದಿನನೂ ಇದ್ದಂಗ ಅನ್ಸತ್ತೆ, ಪುನಃ ನಿಧಾನವಾಗಿ ಮರೆ ಮಾಡ್ತಾ ಬರುತ್ತೆ. ಬೇರೆ ಯಾವ್ದಾವ್ದೋ ರೂಪದಲ್ಲಿ ಬರುತ್ತೆ ಅದು ಮಾಯೆ. ಯಾವ ರೀತಿ ಅಂತ ಊಹಿಸೋದ್ ಬಹಳ ಕಷ್ಟ. ಆ ಗುರುವಿನ ಸನ್ನಿಧಾನದಲ್ಲಿದ್ದು ಆತ್ಮಜ್ಞಾನವನ್ನ ಪಡಿಬೇಕು ಅಂತ ಇದ್ದಾಗ್ಲೇನೆ ಇಷ್ಟು ಸಮಸ್ಯೆಗಳು ಬರುತ್ತೆ. ಏನ್ ಗುರುಗಳು ಅವ್ರ ಹತ್ರ ಹೋದ ತಕ್ಷಣನೇ ಒಂದೇ ನಿಮಿಷಕ್ಕೆ ಆತ್ಮಜ್ಞಾನ ಆಗ್ಬಿಡತ್ತೆ, ಈ ರೀತಿ ಎಲ್ಲಾ ನನಗೆ ದುಃಖಗಳು ಹೋಗುತ್ತೆ ಅನ್ನೋದು ಬಹಳ ಕಷ್ಟ. ನಿಧಾನವಾಗಿ ಅಲ್ಲಿದ್ದಾಗ್ಲೂನು ಬಹಳ ದಾರಿ ತಪ್ಸತ್ತೆ. ಅಲ್ಲಿ ಗುರುಗಳನ್ನ ಬಿಟ್ಟು ಬೇರೆ ಏನೇನೋ ಮಾರ್ಗವನ್ನು ತೋರಿಸ್ತಾ ಇರತ್ತೆ. ಗುರುಗಳ ಹತ್ರ ಬರೋರ್ನ ಅವ್ರ ಕಡೆ ಲಕ್ಷ ಹೊಟ್ಟೋಗುತ್ತೆ. ಗುರುಗಳ ನಮ್ಮ ಅಪ್ಪೋರ ಹತ್ರ ಎಲ್ಲ ಬರ್ತಿದ್ರಲ್ಲ, ಎಲ್ಲ ಅಪ್ಪೋರ ಹತ್ರ ಆಗ್ಲಿ, ಯಾವ್ದೇ ಗುರುಗಳ ಹತ್ರ ಆಗ್ಲಿ, ಮಹಾತ್ಮರ ಹತ್ರ ಎಲ್ಲಾ ರಾಜರು ಮಹಾರಾಜರು ಎಲ್ಲಾ ಬರ್ತಿರ್ತಾರೆ. ನಮಗೆ ಗುರುಗಳನ್ನ ಬಿಟ್ಟು ಇನ್ನು ಅವ್ರ ಹತ್ರ ಹೋಗಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಅವರೇ ಸತ್ಯ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಆಕರ್ಷಣೆಗಳು, ವಿಪರೀತವಾದ ಆಕರ್ಷಣೆಗಳು, ಇಲ್ಲ ಶಾಸ್ತ್ರಗಳಾಗ್ಲಿ ಬಹಳ ತೊಡಕಿದೆ ಅಂತರಂಗದಲ್ಲಿ. ಬಹಳ ನನ್ನಲ್ಲಿರುವ ಯಾರು ಅಲ್ಲ, ನನ್ನೊಳಗಿರುವ ವಾಸನೆಗಳೇ, ನನ್ನಲ್ಲಿರುವ ತಿಳುವಳಿಕೆಗಳೇ, ನನ್ನಲ್ಲಿರುವ ಸಂಸ್ಕಾರಗಳೇ ನನ್ಗೆ ಆತ್ಮಜ್ಞಾನಕ್ಕೆ ತಡೆ ಮಾಡ್ತಿರೋದು. ಹೊರಗಿನವ್ರು ಯಾರೂ ತಡೆ ಇಲ್ಲ. ಗುರುಗಳು ಬಹಳವಾಗಿ ಸರಳವಾಗಿ ಆತ್ಮಜ್ಞಾನವನ್ನು ಬೋಧಿಸ್ತಿದ್ದಾರೆ. ಆತ್ಮಜ್ಞಾನ ಬಹಳ ಸುಲಭ ಇದೆ. ಆದ್ರೆ ನನ್ನ ತಿಳುವಳಿಕೆಗಳು, ನನ್ನ ತಪ್ಪು ಇವೆಲ್ಲ ಭ್ರಮೆಗಳಿದೆಯಲ್ಲ, ಇದೇ ನನ್ನ ಅಡ್ಡಿ ಮಾಡ್ತಿರೋದು. ನಾನೇ ಅವುಗಳ ಬಗ್ಗೆ, ದೇವ್ರ ಬಗ್ಗೆ ಆಗ್ಲಿ, ಗುರುಗಳ ಬಗ್ಗೆ ಆಗ್ಲಿ, ಆತ್ಮಜ್ಞಾನದ ಬಗ್ಗೆ ಆಗ್ಲಿ
ಅವುಗಳನ್ನೆಲ್ಲ ಏನೇನೋ ತಿಳ್ಕೊಂಡಿರ್ತೀನಿ. ಈ ರೀತಿನೇ ಆಗ್ಬೇಕು, ನನ್ಗೆ ಈ ರೀತಿನೇ ಆಗತ್ತೆ, ನಾನು ಈ ರೀತಿ ಇದ್ದೀನಿ, ಆ ರೀತಿ ಇದೆಯಲ್ಲ ಭಾವನೆಗಳು, ಇದು ನನ್ನನ್ನ ಬಹಳ ತೊಡಕ್ ಮಾಡತ್ತೆ. ಹಾಗಾಗಿ ಗುರುವಿನ ಹತ್ರ ಹೋದಾಗ ಬಹಳ ಮಗುವಿನ ರೀತಿ ಹೋಗೋದ್ ಬಹಳ ಕಷ್ಟ. ಮೊದಲಿನ ಕಾಲದಲ್ಲಿ ಏನು ಋಷಿಗಳ ಕಾಲದಲ್ಲಿ ಗುರುಕುಲದಲ್ಲೆಲ್ಲ ಇದ್ರಲ್ಲ, ಅವ್ರು ಬಹಳ ಬಾಲ್ಯದಲ್ಲೇನೆ ಅವ್ರಿಗೆ ಯಾವ ಸಂಸಾರದ ಏನು ಇವುಗಳ ಅಂಟೆ ಇಲ್ಲ, ಬಹಳ ಸ್ವಚ್ಛವಾದ ಮನಸ್ಸು. ಅಂತ ಸ್ವಚ್ಛವಾದ ಮನಸ್ಸಿನಲ್ಲಿ ಬ್ರಹ್ಮಜ್ಞಾನ ಬಹಳ ಸುಲಭವಾಗಿ ಮೂಡುತ್ತೆ. ಆಗ್ಲೇ ನಾವ್ ಇವಾಗೆಲ್ಲಾ ತುಂಬ್ಕೊಂಡ್ಬಿಟ್ಟಿರ್ತೀವಲ್ಲ, ಇಲ್ಲಿ ಮೂಡಕ್ ಬಹಳ ಕಷ್ಟ. ಯಾಕಂದ್ರೆ ಇವುಗಳನ್ನ ಸರ್ಸಕ್ಕೆ ಇಷ್ಟ ಇರಲ್ಲ ನಮ್ಗೆ. ಅವುಗಳ ಜೊತೆ ಇವುಗಳನ್ನ ಬ್ರಹ್ಮಜ್ಞಾನವನ್ನು ಅಂತೀವಲ್ಲ, ಹಾಗಾಗಿ ನಿಧಾನ ಆಗತ್ತೆ. ಈ ಘೋರ ಭವಮಾಲೆಗೆ ಅಳಕೆ ಅನಿಸ್ಲೇಬೇಕು. ಎಲ್ಲಾ ಮಹಾತ್ಮರಿಗೂ ಅನ್ಸಿದೆ, ಎಲ್ಲಾ ಮಾರ್ಗದವ್ರು, ಅವ್ರು ಯಾವುದೇ ಮಾರ್ಗದವ್ರಿರ್ಲಿ, ಎಲ್ಲರಿಗೂ ಘೋರ ಭವಮಾಲೆ ಅನ್ಸಿದೆ. ಘೋರ ಭವಮಾಲೆಗೆ ಅಳಕಿ ಮನದೊಳು, ನನ್ನ ಮನಸ್ಸಿನೊಳಗೆ ನನಗದನ್ನ ಅಳಕಿ ಬಹಳ ಭಯ. ಏನಿದು ಸಂಸಾರ, ಯಾಕಿದು, ನಾನ್ ಯಾಕೆ ಇಷ್ಟೊಂದು ಕಷ್ಟ ಪಡ್ತಿದ್ದೀನಿ, ಯಾಕೆ ಮನಸ್ಸಿನೊಳಗೆ ಅಷ್ಟೊಂದು ಸುಖ ದುಃಖ ಮೋಹ ಮಮಕ. ಒಂದ್ ನಿಮಿಷ ನನ್ನನ್ನು ಆರಾಮಿರಕ್ ಬಿಡಲ್ಲ. ಮಲಗ್ದಾಗ ಒಂದು ಸ್ವಲ್ಪ ಬಿಟ್ರೆ ಎದ್ದಾಗಿಂದ ರಾತ್ರಿವರೆಗೂ ನನ್ನನ್ನ ಬಹಳ ಓಡಾಡ್ಸುತ್ತಲ್ಲ ಈ ಮನಸ್ಸು. ಬಹಳ ಸಂಸ್ಕಾರಗಳು ಅದಿರುತ್ತೆ, ಅದ್ರನ್ನ ನಡ್ಕೋತೀನಿ, ಪುನಃ ಅದಕ್ ಪ್ರತಿಕ್ರಿಯೆ ಮಾಡ್ತೀನಿ, ಪುನಃ ಸೇರಿಸ್ತೀನಿ. ಬೆಳಗಿಂದ ರಾತ್ರಿವರೆಗೂ ಇದ್ರಲ್ಲೇನೆ. ಬರೀ ಆರಾಮ್ ಇದ್ದಿದ್ರು ಪರವಾಗಿರ್ಲಿಲ್ಲ, ಅದ್ರೊಳಗಡೆ ದುಃಖ, ಅದು ಇದು ಮಾನಾಪಮಾನಗಳು, ದುಡ್ಡೊಂದು, ಹೆಂಡ್ತಿದು, ಮಕ್ಳದು, ಯಾವ್ದಿದು ಒಂದ್ ಸರಿ ಆಯ್ತು ಅನ್ನೋದಾಗ ಇನ್ನೊಂದ್ ರೆಡಿ ಇರುತ್ತೆ, ಒಂದ್ ಸರಿ ಆಯ್ತು ಇನ್ನೊಂದಾಗ್ಲೇ ರೆಡಿ ಇರುತ್ತಲ್ಲ. ಇಷ್ಟೊಂದು ಈ ಘೋರ ಭವಮಾಲೆ ಅಂತ ಅನ್ನಿಸ್ಬೇಕು. ಅದೇ ಸಾಧಕ. ಆ ರೀತಿ ಯಾರಿಗ್ ಅನ್ಸುತ್ತೋ ಅವನಿಗೆ ಪ್ರಾರಂಭ, ಅವನಿಗೆ ಆತ್ಮಜ್ಞಾನದ ಗುರುಗಳ ಸಿಗ್ತಾರ. ಅವರಿಗೆ ಅವನೇ ಹುಡ್ಕೊಂಡು ಹೋಗ್ತಾನೆ, ಅವನ್ ಕೈಲೇ ಇರಕ್ಕಾಗಲ್ಲ. ಯಾರಿಗೆ ಬಹಳ ಏನು ಸಂಸಾರದ ತಾಪತ್ರಯ ಇರುತ್ತೋ ಅದೇ ಅಲ್ಲಿ ಪ್ರವೃತ್ತಿ ಮಾಡ್ಸುತ್ತೆ. ಅವನ್ ಹೊರಗಿನ ಸಹಾಯ ಯಾರನ್ನೂ ಕೇಳಲ್ಲ. ನನ್ನ ಹೆಂಡತಿಗೆ ಹುಷಾರಿಲ್ಲ, ನಮ್ಮ ಗಂಡನಿಗೆ ಹುಷಾರಿಲ್ಲ, ಪತಿಗಾಗ್ಲಿ ಸತಿಗಾಗ್ಲಿ ಹುಷಾರಿಲ್ಲ, ಎಲ್ಲಾರ ಜೊತೆ ಸೇರಿ ತೀರ್ಮಾನ ಮಾಡಿ ಅವನೇನಾದ್ರು ಮಾಡ್ತಾನ, ಕಾರ್ಯಪ್ರವೃತ್ತ ಆಗೇ ಬಿಡ್ತಾನ. ಮಕ್ಕಳಿಗೆ ಹುಷಾರಿಲ್ಲ, ಯಾವ್ದ ದುಡ್ಡೊಂದು ಸಮಸ್ಯೆ ಆಗಿದೆ, ಅವನ್ ಯಾರ ಜೊತೆನೂ ಚರ್ಚೆ ಮಾಡ್ತಾ ಕುತ್ಕೊಳ್ಳಲ್ಲ. ಅವುಗಳಿಗೆಲ್ಲ ತರ್ಕ ವಿತರ್ಕಗಳನ್ನ ಮಾಡ್ಕೊಂಡು, ವಾದವಿವಾದಗಳನ್ನ ಮಾಡ್ಕೊಂಡು, ಒಂದೆಲ್ಲಾ 10 ಜನನೆಲ್ಲ ಅಭಿಪ್ರಾಯ ಕೇಳಿ ಅವನ್ ಸಮಸ್ಯೆ ಬಗೆಹರಿಸ್ತಾನೋ, ತಾನೇ ಪ್ರವೃತ್ತಿ ಆಗ್ಬಿಡ್ತಾನಲ್ಲ. ಅದೇ ರೀತಿ ಯಾರಿಗೆ ಇದು ಘೋರ ಭವಮಾಲೆ ಅನ್ಸುತ್ತೋ ಅವರೇ ಆ ಅಂತರಂಗನೇ ಪ್ರಾರಂಭ, ಅಂತರಂಗನೇ ಸ್ಟಾರ್ಟ್. ಅದ್ರೊಳಗಡೆ ಅವನಿಗೆ ಸಮಾಧಾನ ಇರಕ್ ಬಿಡೋದಿಲ್ಲ. ಅದೇ 7ನೇ ಸ್ಥಿತಿ ಪರಮಾರ್ಥ ಗೀತೆಯಲ್ಲಿ ಹೇಳ್ತಾರಲ್ಲ, ರಾಗಿ ವಿರಾಗಿಗಳಿಂದಳೆಯೊಳಗೆ ಆಗಳೆ ತೋರು ದೇಹರವರೊಳಗೆ. ಅವನ ರಾಗಿಗೆ ಅನಿಸ್ತಿರತ್ತಂತೆ ಪ್ರಪಂಚದಲ್ಲಿರೋರಿಗೆ, ಭುಕ್ತಿ ಸುಖಂ ಸಂಸಾರದೊಳುಂಟು, ಎಲ್ಲ ಆರಾಮಾಗೆ ಇದೆ, ಇಲ್ಲೆಲ್ಲ ಏನ್ ಸ್ವಲ್ಪ ದುಃಖ ಬರುತ್ತೆ ಮಾಡತ್ತೆ, ಅದಕ್ಕೆ ಯಾಕೆ? ಭುಕ್ತಿ ಸುಖಂ ಸಂಸಾರದೊಳುಂಟು ಮುಕ್ತಿಯ ನೈಯಲ್ಲಿ. ಅದರೊಳೇನುಂಟು, ಏನಿದೆ ಮುಕ್ತಿಯಲ್ಲಿ, ಏನಿದೆ ಬ್ರಹ್ಮಜ್ಞಾನದಲ್ಲಿ? ಅಲ್ಲೇನು ಇಲ್ಲ. ಅಲ್ಲಿ ಕಲ್ಮರನಂತೆ ನಿದ್ರಿತನಂತೆ ಬಾಳ್ಮನೆಯೊಳಗಣ ದೀವಿಗೆ ಅಂತೆ. ಬ್ರಹ್ಮಜ್ಞಾನ ಅಂದ್ರೆ ಏನು? ನಾನೇ ಅಲ್ಲಿರಲ್ಲ ಅಂತ ತಗೊಂಡು ಏನ್ ಮಾಡೋದದು? ಬರೀ ಖಾಲಿ ಬೈಲು ಅದು ಇದು ತಗೊಂಡು ಏನ್ ಮಾಡೋದು? ಇಲ್ಲೆಲ್ಲಾ ಚೆನ್ನಾಗಿದೆಯಲ್ಲ, ಇಲ್ಲಿ ಹೆಂಡತಿ ಮಕ್ಳು ಮನೆ ಎಲ್ಲ ಆರಾಮಾಗಿದೆ, ಯಾಕ್ ಬೇಕು ಅದು ಬ್ರಹ್ಮಜ್ಞಾನ ಅಂತಾರಲ್ಲ, ಇವೆಲ್ಲ ರಾಗಿಗಳು. ಇಲ್ಲ ಬೇಡ, ಇದು ಬಹಳ ಅಪಾಯದಲ್ಲಿದ್ದೀನಿ ನಾನು, ಆದ್ರೆ ಅಪಾಯದಲ್ಲಿದ್ದೀನಿ ಅಂತ ಗೊತ್ತಿಲ್ಲ. ಅವುಗಳೆಲ್ಲಾದ್ರ ಮೇಲೂ ನಾನು ಎಷ್ಟೆಷ್ಟು ನನ್ನ ಮನಸ್ಸು ಇರುತ್ತೋ, ಎಷ್ಟೆಷ್ಟು ನಾನು ಅವುಗಳಲ್ಲಿ ತಳ ಊರಿರ್ತೀನೋ, ಪೆಟ್ಟು ಬೀಳ್ಲೇಬೇಕು, ಅನುಭವಿಸ್ಲೇಬೇಕು ಅದ್ರದ್ದು ದುಃಖ. ಹೆಂಡತಿ ಮಕ್ಕಳು ದುಡ್ಡು ಇವು, ಯಾಕಂದ್ರೆ ಬದಲಾವಣೆನೇ ಆಗೋದದು. ಅವುಗಳ ಸ್ವಭಾವನೆ ಪರಿವರ್ತತೆ ಆಗತ್ತೆ. ನಮ್ಗೆ ಹೀಗೆ ಇರ್ಬೇಕು ಅಂತಿದ್ಯಲ್ಲ, ಅದು ಸುಖ ದುಃಖಕ್ ಮಾಡೋದು. ಬರೀ ಸುಖ, ಬಹಳ ದುಃಖ. ಕೊನೆ ಕಾಲದಲ್ಲಿ, ಮುಪ್ಪಿನ ಕಾಲದಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ದೇಹ ದುಃಖ. ಎಲ್ಲರೂ ನಮ್ಮನ್ನ ಬಹಳ ತಿರಸ್ಕಾರ ಮಾಡ್ತಿರ್ತಾರೆ. ಯಾವ ಮನೆಯಲ್ಲಿ ಮೊದಲು ನನ್ನನ್ನ ತಂದೆ ನೋಡಿದ್ರೆ ಎಲ್ಲಾ ಮಕ್ಳು ಎದುರ್ತಿರ್ತಾರೆ, ಅಪ್ಪ ಬರ್ತಾರ ಅಷ್ಟೊಳಗೆ ಹಿಂಗ್ ಮಾಡ್ಬೇಕು, ಮಾತಾಡ್ಬಾರ್ದು, ಹಿಂಗ್ ಮಾಡ್ಬೇಕು, ಹೆಂಡತಿ ಎಲ್ಲಾರು ಎದುರ್ತಿರ್ತಾರ. ಅವ್ರು ಬರೋವರೆಗೂ ಅವನೇ ಕಷ್ಟಪಟ್ಟು ಮನೆ ಕಟ್ಸಿ ಮಕ್ಳೆಲ್ಲ ದೊಡ್ಡವ್ರು ಮಾಡಿ, ಮಕ್ಳೆಲ್ಲಾರು ಅಪ್ಪ ನಿನ್ನನ್ ಬಿಟ್ರು ಹೋಗಲ್ಲ, ಅಮ್ಮ ನಿನ್ನನ್ ಬಿಟ್ರಿ ಏನ್ ಮಾಡ, ಆಚೆ ಹೋಗೋದ್ರು ಹೋಗಲ್ಲ, ಏನ್ ಅಮ್ಮನಿಂದೆ ಅಪ್ಪನಿಂದನೇ ಸುತ್ತಾ ಇರ್ತಾರೆ. ಮುಂದೆ ಅದೇ ಮಕ್ಕಳೇ ಬೆಳೆದು 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 ಇವ್ರ ಮಕ್ಳಿಗೆ ಎದುರಕ್ಕೆ ಪ್ರಾರಂಭ. ಅವ್ರೆಲ್ಲಾ ಅಂತಿರ್ತಾರೆ, ಅವ್ನ್ ಬಂದವನೆ, ಮಗ ಬಂದವನೆ, ಜಾಸ್ತಿ ಜೋರ ಮಾತಾಡ್ಬೇಡಿ, ಅವನು ಈಗ ತಾನೇ ಬಂದ್ ಮಲಗಿದಾನೆ, ಹಂಗೆಲ್ಲ ಏನೇನೋ ನೀವ್ ಕೂಗ್ಬೇಡಿ, ಎದ್ದಿ ಲೈಟ್ ಹಾಕ್ಬಿಡಿ, ನಿಮ್ಗ್ ನಿದ್ದೆ ಬರಲ್ಲ ಅಂದ್ರೆ ಬಾಕಿಯವ್ರಿಗೆ ನಿದ್ದೆ ಬರ್ತಿರತ್. ಅದೇ ಮನೇನೆ, ಯಾವ ಮನೆಯಲ್ಲಿ ಅವನು ಯಜಮಾನ ಆಗಿದ್ನೋ, ಯಾವ ಮಕ್ಳು ಅವನ ಹತ್ರ ಬೆಳೆದ್ರೋ ಅದೇ ಮಕ್ಕಳ ಹತ್ರ ಅವ್ನ ಅನ್ಸ್ಕೊಳಕ್ ಅವಾಗ ನೋವು ಪ್ರಾರಂಭ ಆಗತ್ತೆ. ಒಳಗಡೆ ಬಹಳ ದುಃಖ ಆಗ್ತಿರತ್ತೆ, ಏನು ಮಾಡಕ್ಕಾಗಲ್ಲ, ಬಹಳ ಕೋಪ ಬರ್ತಿರತ್ತೆ. ಇವ್ನ ಇನ್ನೂ ವ್ಯಕ್ತಪಡಿಸಿದ್ರೆ ಇನ್ನೂ ಅದಕ್ ವಿರೋಧ.
ಇವನ್ ಏನಾರು ಅದಕ್ಕೆ ಮಾತಾಡಕ್ ಹೋದ್ರೆ ಇನ್ನೂ ವಿರೋಧ ಆಗತ್ತೆ. ಹಾಗಾಗಿ ವಯಸ್ಸಾಗ್ತಾ ಆಗ್ತಾ ಬಹಳ ದುಃಖ. ಯಾವ ದುಡ್ಡನ್ನ ತಾನ್ ಸಂಪಾದನೆ ಮಾಡಿರ್ತಾನೋ ಮುಲಾಜಿಲ್ದೆ ಅವ್ರು ಆರಾಮ ಖರ್ಚು ಮಾಡ್ತಿರ್ತಾರೆ. ಇವನ್ ಬಹಳ ಸಂಕಟ, ಇವನ್ 1 ರೂಪಾಯಿನೂ ಕಷ್ಟಪಟ್ಟು ಅವನು ಅಂತಿರ್ತಾನ, ನಾನು ಎಷ್ಟ್ ಕಷ್ಟಪಟ್ಟಿದ್ದೀನಿ. ಅವ್ರು ಏನು ಡೋಂಟ್ ಕೇರ್. ನೀನ್ ಯಾರ್ ಕೊಡು ಅಂದ್ರು, ನೀನ್ ಯಾರ್ ಮಾಡು ಅಂದ್ರು ಅಂತ. ಯಾವ ಮಕ್ಳು ಇವನನ್ನ ಬಿಟ್ಟು ಹೋಗಲ್ಲ ಅಂತಿರ್ತಾರೋ ಇವನ್ ಹತ್ರಕ್ಕೆ ಬರಲ್ಲ ಅವ್ರು. ಇವನ್ ಏನ್ ಕೂಗ್ತಿರ್ತಾನೆ, ಬರ್ರೋ ನನ್ಗೆ ಹಂಗ್ ಮಾಡ್ರಿ ಹಿಂಗ್. ಅವ್ರು ಯಾರು, ಯಾಕಂದ್ರೆ ಅದ್ ಇರೋದೇ ಹಾಗೆ ಪ್ರಪಂಚ. ಇನ್ನು ಅವ್ರ ಜಗತ್ತು, ಅವ್ರದ್ದು ತಪ್ಪಲ್ಲ. ಹಾಗೆ ನಾವು ಮಾಡಿದೀವಿ. ನಮ್ಮ ಯೌವನದಲ್ಲಿ ನಾವು ಹಾಗೆ ಮಾಡಿದ್ವಿ. ನಮ್ಮ ಅಪ್ಪ ಅಮ್ಮನ್ ಬಿಟ್ಟು ನಾವು ಹಾಗೆ ಮಾಡಿದ್ವಿ. ಮುಂದೆ ನಮ್ಮ ಮಕ್ಳನ್ನ ಹಾಗೆ ಸಂಸಾರ ಇರೋದೇ ಹಾಗೆ. ಅಲ್ಲಿ ಸೊಸೆ, ಅತ್ತೆ, ಮಾವ, ಮನೆ, ಮಕ್ಳು, ಮೊಮ್ಮಕ್ಳು ಎಲ್ಲಾ ವಿಭಿನ್ನ ಮನೋಧರ್ಮದವರು. ಅಲ್ಲಿ ಒಬ್ರಿಗೊಬ್ರು ಭಾವನೆಗಳು, ಇವುಗಳ ಏನು ಹೋರಾಟಗಳು ಇವೆಲ್ಲಾ ನಡೆಯೋದೆ ಸಂಸಾರ. ಅದಕ್ಕೆ ಬಹಳ ಅದು ಕಲೀಲ ಅಂತಿದೆ. ಅದ್ರಲ್ಲಿ ಯಾವಾಗ ಯಾವ್ದು ಏನ್ ಎದಳುತ್ತೋ ಗೊತ್ತಿಲ್ಲ. ಎಲ್ಲಾ ಆರಾಮಾಗೈತೆ ನನಗೆ ಏನಾರ, ಅವ್ರೆಲ್ಲಾ ಸರಿ ಇದಾರೆ, ನನ್ ದೇಹನೇ ಆರಾಮಿಲ್ಲ. ನನಗೆ ವಯಸ್ಸಾಗ್ತಾ ಆಗ್ತಾ ಬೆಳಗ್ಗೆ ಎದ್ದಾಗ ನನಗೆ ಬರೀ ಯೋಚನೆ, ಇವತ್ ನನ್ಗೆ ಆರಾಮಾಗಿ ಎಲ್ಲ ಎದ್ದೆ, ಚೆನ್ನಾಗ್ ನಿದ್ರೆ ಆಯ್ತು, ಊಟ ಚೆನ್ನಾಗ್ ಅರಗೈತು, ನನ್ಗೆ ಇವತ್ತೇನೋ ಇದೇ ದೊಡ್ಡ ಸಾಧನೆ ವಯಸ್ಸಾದಾಗ. ಹಾಗಾಗಿ ವಯಸ್ಸಾಗ್ತಾ ಆಗ್ತಾ ಬರೀ ದೇಹದ ಬಗ್ಗೆನೆ ಚಿಂತೆ ಆಗತ್ತೆ. ಮತ್ತೆ ಮಾನಸಿಕವಾಗಿ ನಾನು ಏನು ಯೌವನದಲ್ಲಿ ಎಲ್ಲಾ ತನ್ಮಯತೆಯಾಗಿ ಮಾಡಿರ್ತೀನಲ್ಲ, ಅವೆಲ್ಲ ವಯಸ್ಸಾದ ಕಡಕ್ ಪ್ರಾರಂಭ ಆಗತ್ತೆ. ಆ ತಿನ್ನುವ ಅಭ್ಯಾಸಗಳಾಗ್ಲಿ, ನೋಡುವ ಅಭ್ಯಾಸಗಳಾಗ್ಲಿ, ಇಂದ್ರಿಯಗಳನ್ನ ತುಂಬಾ ಬಳಸಿರ್ತೀನಿ. ಅವುಗಳು ಇಲ್ದೆ ನನ್ಗೆ ಇರಕ್ಕಾಗಲ್ಲ. ಈಗ ಅದು ಬಹಳ ಸರಳ ಅನ್ಸಿರತ್ತೆ. ಟೀ ತಾನೆ ಏನ್ ಅದೊಂದ್ ದೊಡ್ಡ ವಿಷಯ, ಬರೀ ಇಷ್ಟು ತಿಂಡಿ ತಾನೆ ಇದೇನ್ ದೊಡ್ಡ ವಿಷಯ, ಬರೀ ಇದೊಂದು ಚಟ. ಇನ್ನು ಬೇರೆ ಹವ್ಯಾಸ ಬೆಳೆಸ್ಕೊಂಡವ್ರು ಅಂತೂ ಬಹಳ ದುಃಖಿ. ಆ ಎಲೆಡಿಕೆ ತಂಬಾಕ್ ಹಾಕೋದಾಗ್ಲಿ, ಬೇರೆ ಚಟಗಳು ಬೀಡಿಸಿ ಅಂತವ್ರಂತೂ ಇನ್ನೂ ಬಹಳ ದುಃಖ. ಇನ್ನೂ ದೇಹ ಅವ್ರದ್ದು ಅನಾರೋಗ್ಯ ಆಗತ್ತೆ. ಈ ಮಾಮೂಲಿ ಇರೋರ್ದೇನೆ ಈ ತಿಂಡಿ ಊಟ, ಒಂದು ಟೀನೆ ಬಹಳ ಅಭ್ಯಾಸ ಆಗಿರುತ್ತೆ. ಅದು ಮೊದ್ಲು ಅನ್ಸುತ್ತೆ ಅದ್ರಿಂದೇನೋ ಅಂತ, ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಅದು ಮೊದ್ಲು ಪ್ರಾರಂಭದಲ್ಲಿ ನಿಧಾನ ಬರುತ್ತೆ. ಮೊದ್ಲು ಬರೀ ಇವತ್ತೊಂದ್ ಸ್ವಲ್ಪ, ನಾಳೆ ಇನ್ನೊಂದ್ ಸ್ವಲ್ಪ, ಆಮೇಲೆ ನಾವೇನು ನೆನ್ಪ್ ಮಾಡಕ್ ಬೇಡ, ಇನ್ನು ಅದು ನೆನ್ಪ್ ಮಾಡಕ್ ಅದ್ ಬರೀ ಸ್ವಲ್ಪ ಟೀನೆ. ಆದ್ರೆ ಆ ಟೈಮ್ ಸಿಗ್ಲಿಲ್ಲ ಅಂದ್ರೆ ಬಹಳ ಪರದಾಡುತ್ತಲ್ಲ. ಆ ಕಡೆ ಈ ಕಡೆ ನೋಡೋದು ಮಾಡೋದು ಎಲ್ಲಾರು ತಪ್ಸಿ ಒಟ್ಟೋಗ್ ಒಂಚೂರು ಸುಮ್ನೆ ಮಾತ್ರ ಎಲ್ಲಾರ್ಗು ವೈರಾಗ್ಯ ಹೇಳ್ತಿರ್ತೀವಿ. ಏನಿಲ್ಲ, ಸುಮ್ನೆ ಆ ಟೈಮ್ ಒಂಚೂರು ಏನೋ ಬೇಕಲ್ಲ, ಅದಕ್ ಸುಮ್ನೆ ಅನ್ಕೊಡೋದ್ವಿ. ಇಲ್ಲ, ಅದು ಒಳಗಡೆ ಬಯಕೆ. ಅದು ಎಲ್ಲವೂ ಅನುಕೂಲ ಇದ್ದಾಗ ಚೆನ್ನಾಗ್ ಅನ್ಸುತ್ತೆ. ಮುಂದೆ ವಯಸ್ಸಾಗ್ತಾ ಆಗ್ತಾ ಯಾರು ಮಾಡ್ಕೊಡೋರು ಇರಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಇರ್ತೀವಿ. ಅವ್ರದಾದ ಜಗತ್ತಿರ್ತಾರೆ. ಅವ್ರ ಮಕ್ಳು ಕಳಿಸ್ಬೇಕು ಸ್ಕೂಲ್ಗಳು. ಇವ್ರು ವಯಸ್ಸಾದವ್ರನ್ನ ಅವ್ರು ಯಾಕೆ ಲೆಕ್ಕಕ್ಕಿಟ್ಟಿರ್ತಾರೆ? ನಾವು ಬೆಳಗ್ಗೆ ಬೇಗ ಎದ್ದು ತಿಂಡಿ ರೂಢಿ ಆಗ್ಬಿಟ್ಟಿರುತ್ತೆ. ಆಮೇಲೆ ವಯಸ್ಸಾದ್ಮೇಲೆ ಬರೀ ತಿನ್ನೋ ಚಿಂತೆ ಬಹಳ ಇರುತ್ತೆ. ಬರೀ ಅದಾದ್ರೆ ಈ ಸ್ವಲ್ಪ ಹೊತ್ತಾದ್ಮೇಲೆ ಈಗ ಏನು ತಿನ್ನೋದು, ತಿರ್ಗಾ ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ತಿನ್ನೋದು, ಈ ರೀತಿ ಆ ಚಟಗಳೆಲ್ಲ ಬೆಳೆದಿರತ್ತಲ್ಲ, ಬಹಳ ದುಃಖಿ ಆಗ್ತಿವಿ ಅವಾಗ ಯಾರು ಮಾಡ್ಕೊಡೋರು ಇರಲ್ಲ. ಅವರೆಲ್ಲ ಉದಾಸೀನ ಮಾಡ್ತಾರೆ. ಹಾಗಾಗಿ ಆ ಮೊದಲೇ ಈಗ್ಲೇ ಎಲ್ಲವೂ ಸಶಕ್ತ ಇದ್ದಾಗ ಇಂದ್ರಿಯಗಳನ್ನ ಸ್ವಲ್ಪ ವಿವೇಕದಿಂದ ಬಳಸ್ಕೊಳ್ಳೋದು, ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅವನ್ನೆಲ್ಲ. ಇಲ್ಲ ಅಂದ್ರೆ ಬಹಳ ದುಃಖಿ ಆಗ್ತಿವಿ ವಯಸ್ಸಾದಾಗ. ಈ ರೀತಿಯಾಗಿ ಈಗ್ಲೇ ಅವುಗಳ ಬಗ್ಗೆ ದರ್ಶನ ಆದ್ರೆ ಘೋರ ಭವಮಾಲೆಗೆ ಅಳುಕಿ ಆ ಕಾಯಿಲೆ ಬಂದ್ರು ಅಂತೂ ಮುಗ್ದೇ ಹೋಯ್ತು. ವಯಸ್ಸಾದಾಗ್ಲೇ ಬರೋದವೆಲ್ಲ. ಯೌವನದಲ್ಲೂ ಬರುತ್ತೆ, ಆದ್ರೆ ತಡೆಯುವ ಸಾಮರ್ಥ್ಯ ಇರುತ್ತೆ. ಯೌವನದಲ್ಲಿ ಬೀಳ್ತೀವಿ, ಬೀಳೋದಿಲ್ಲ ಅಂತಲ್ಲ, ಬೇಗ ಚೇತರಿಕೆ ಆಗ್ಬಿಡ್ತೀವಿ. ಮನಸ್ಸು ಹಂಗೆ ಸಾಮರ್ಥ್ಯ ಇರುತ್ತೆ. ವಯಸ್ಸಾದಾಗ ಹೆಜ್ಜೆ ಇಡಕ್ಕೂ ಭಯ, ಎಲ್ಲದಕ್ಕೂ ಅದೇ ಟೈಮಲ್ಲೇ ಬೀಳ್ತೀವಿ. ಎಷ್ಟ್ ಅವಾಗ ಆಗುತ್ತೋ ಸುಮ್ನೆ ನಿಂತಿದ್ದಾಗ್ಲೇ ಬಿದ್ದೋಗ್ತೀವಿ. ವಯಸ್ಸಾದವ್ರದ್ದೇ ಎಲ್ಲ ಬೀಳೋದ್ ಕತೆ. ಯೌವನದವ್ರು ಬಿದ್ದಿರೋದವ್ರದ್ದು ಯಾರು ಹೇಳಲ್ಲ. ಆಮೇಲೆ ಒಂದ್ ಎದ್ದು ಓಡಾಡೋದು ಕಷ್ಟ. ತನ್ ಮನೆಯಲ್ಲೇ ತಾನು. ಇಲ್ಲೆಲ್ಲಾ ಏನಿದಾರಲ್ಲ ಎಕ್ಸ್ಟೆನ್ಷನ್ ಏರಿಯಾಗಳಂತ ಇದೆ, ಇಲ್ಲೆಲ್ಲ ಎಲ್ಲಾ ಶ್ರೀಮಂತರು, ಅವ್ರಿಗೇನು ಕಡಿಮೆ ಇಲ್ಲ. ದೊಡ್ಡ ವಿದ್ಯಾವಂತರು, ಗಂಡ ಹೆಂಡತಿ ಎಲ್ಲಾರು, ಮಕ್ಕಳು ದೊಡ್ಡವ್ರು, ಎಲ್ಲಾ ಫಾರಿನಲ್ಲಿ. ಒಬ್ರು ಇವ್ರ ಹತ್ರ ಇಲ್ಲ. ಎಲ್ಲ ಯಾವಾಗ್ಲೂ ಒಂದ್ಸಲಿ ಫೋನ್ ಮಾಡ್ತಾರೆ. ಇವ್ರಿಬ್ರೇ ಇರ್ತಾರೆ, ಕೆಲ್ಸದವ್ರು ಬರ್ತಾರೆ, ಅವರೇ ಅಡಿಗೆ ಮಾಡಿ ಇಟ್ಬಿಟ್ಟು ಹೋಗ್ತಾರೆ. ಅಡಿಗೆ ಮಾಡ್ಕೊಳಕ್ಕೂ ಆಗಲ್ಲ ಇವ್ರಿಗೆ ಎದ್ದು. ಮತ್ ಭಯಾನುವೆ. ಎಲ್ಲಾ ಕಡೆ ಕ್ಯಾಮ್ರಾ ಹಾಕಿಸ್ಕೊಂಡಿದ್ದಾರೆ. ಅವಳು ಬಂದ ಕೆಲ್ಸದವ್ರು ಬಂದ ಅವಳೆಲ್ಲಿ ಏನ್ ಎತ್ಕೊಂಡ್ ಹೋಗ್ಬಿಡ್ತಾಳೋ, ಅವ್ರೇನ್ ಮಾಡ್ತಾರೋ, ಭಯ. ಒಂದ್ ಬೆಲ್ಲಾದ್ರೆ ಭಯ, ಎದ್ದೋಗ ಭಯ. ಇಬ್ರೇ ವಯಸ್ಸಾದವ್ರು ಬದುಕು. ಈ ರೀತಿನೇ ಇಡೀ ಎಕ್ಸ್ಟೆನ್ಷನ್ ಏರಿಯಾ ಇಲ್ಲೆಲ್ಲಾ ಇರೋದು. ಅವ್ರ ಮಕ್ಳುಗಳು ಅವ್ರಿಗೆ ಏನು ಬೇಕಾಗಿಲ್ಲ. ಅವ್ರ ನಿನ್ ಮನೆ ಬೇಡ, ನಿನ್ ದುಡ್ಡು ಬೇಡ, ನಿನ್ನ ಮೊದ್ಲಾದ್ರೂ ಹೇಳ್ತಿದ್ರು ದುಡ್ಡು ಇರುತ್ತೆ, ಯಾರು ದುಡ್ಡು ಇಟ್ಕೊಂಡಿದ್ರೆ ಎಲ್ಲಾ ಮಕ್ಳು ಸೇವೆ ಮಾಡ್ತಾರೆ. ಈಗ ಅದು ಇಲ್ಲ. ನಿನ್ ದುಡ್ಡು ಯಾರಿಗ್ ಬೇಕಾಗೈತೆ ನೀನೇ ಇಟ್ಕೊಂತಾರೆ. ಹಾಗಾಗಿ ವಯಸ್ಸಾದಿನ ಜೀವನ ಇದೆಲ್ಲ ಬಹಳ ದುಃಖಕರ ಇದೆ, ಬಹಳ ಭಯಾನಕ ಇದೆ. ಇಲ್ಲಿ ಅವ್ರು ಒಬ್ರಿದ್ದಾರೆ, ಅವ್ರ ವಯಸ್ಸಾಗಿದೆ, ಬಹಳ ಶ್ರೀಮಂತರಿದ್ದಾರೆ, ಒಬ್ನೇ ಇದ್ದಾರೆ, ಹೆಂಡತಿ ಇಲ್ಲ, ಅವ್ರ ಮಕ್ಕಳೆಲ್ಲ ಫಾರಿನಲ್ಲಿ ಇದ್ದಾರೆ. ಅವನಿಗೆ ಬೆಳಗ್ಗೆ ಎದ್ದ ತಕ್ಷಣ ಬಾಕ್ಲು ತೆಗಿಯಕ್ ಭಯ.
ಎಲ್ಲ ನಾನು ಒಬ್ನೇ ಇದ್ದೀನಲ್ಲ, ಎಲ್ಲಾ ಕಳ್ರು ಯಾರ್ ನನ್ ಕಡೆನೆ ನೋಡ್ತಿರ್ತಾರೋ, ಅದಕ್ಕೆ ಅವ್ರು ಹಿಂದ್ಗಡೆಯಿಂದನೂ ಬೀಗ ಹಾಕಿದ್ದಾರೆ, ಹಿಂದ್ಗಡೆ ಮನೆಯಿಂದ ಬೀಗ, ಮುಂದ್ಗಡೆಯಿಂದ ಬೀಗ ಹಾಕಿ ತಾನಿಲ್ಲ ಅಂತ ತೋರ್ಸ್ಕೊಳ್ಳೋದು, ಏನೇನೋ ಬರೀ ದಿನಪೂರ್ತಿ ಅದೇ ಯೋಚನೆ. ಯಾಕೆಂದ್ರೆ ವಯಸ್ಸಾದ್ಮೇಲೆ ಆ ರೀತಿ ಆಗುತ್ತೆ. ದುಡ್ಡುಗಳ ತಾನೇ ಮಾಡಿರೋದು, ಆ ದುಡ್ಡಿನ ಸಂಗ್ರಹ. ಮತ್ ಕೆಲಸದವ್ರು ಬಂದ್ರು ಬಹಳ ಭಯ. ಬಂದು ಅವ್ರು ಹೋಗೋವರ್ಗುನು ಅವಳು ಏನೇನೋ ಪ್ಲಾನ್ ಮಾಡ್ಕೊಂಡ್ ಬಂದಿರ್ತಾರ. ಟಿವಿಲೆಲ್ಲ ನೋಡಿರ್ತೀವಲ್ಲ, ಕೆಲಸದವ್ರೆ ಸಾಯಿಸ್ಬಿಟ್ರು, ಹಂಗ್ ಮಾಡಿ, ಬರೀ ಭಯ ಭಯ ಭಯ. ಯಾಕೆ ಅಂದ್ರೆ ಜೀವನದಲ್ಲಿ ಆ ರೀತಿ ನನ್ಗೆ ಆ ದುಡ್ಡಿನ ಮೇಲಾಗ್ಲಿ, ಹೆಂಡತಿ ಮಕ್ಕಳ ಮೇಲಾಗ್ಲಿ ಇವನ್ನೆಲ್ಲ ಭರವಸೆ ಇಟ್ಟಿರ್ತೀನಲ್ಲ, ಅವ್ ಹಿಂಗ್ ಆಗೋದೆ. ಅವ್ರ ಕತೆ ಆಗಿದೆಲ್ಲ, ನಮ್ ಕತೆ ಬೇರೆ ರೀತಿ ಇರುತ್ತೆ, ಆದ್ರೆ ಆಗೋದೆ. ಆ ರೀತಿ ಈ ರೀತಿ ಬದುಕು ಇದೆಯಲ್ಲ, ಮತ್ತೊಂದು ಸಲ ಈಗ ಹೊರ್ಟೋಗ್ತೀನಿ. ಅದ್ರಲ್ಲೂ ತೀವ್ರವಾದ ಕಾಯಿಲೆಗಳು, ದೊಡ್ಡ ದೊಡ್ಡ ಕಾಯಿಲೆ ಬಂದಿರೋತ್ತು ಬದುಕೇ ಅಲ್ಲ ಅದು. ಎಲ್ಲಿ ಈಗ ನನಗೆಲ್ಲವೂ ಆರೋಗ್ಯವಾಗಿದ್ದಾಗ, ಸಶಕ್ತವಾಗಿದ್ದಾಗ, ವಚನದಲ್ಲಿ ಹೇಳ್ತಾರಲ್ಲ, ಬೆನ್ನು ಬಾಗುವ ಮುನ್ನ, ಹಲ್ಲು ಇದಾಗುವ ಮುನ್ನ, ಕಣ್ಣ ಮಂದಾಗುವ ಮುನ್ನ ಮೊದಲು ದೇವನನ್ನ, ಆತ್ಮಜ್ಞಾನವನ್ನ ಪಡಿ, ದೇವರನ್ನ ಪಡಿ, ಬದುಕ್ ಬಂದಿರೋದು ಅದಕ್ಕೇನೆ. ಆದ್ರೆ ನಾನ್ ಪ್ರಜ್ಞೆ ಇಲ್ದೆ ಏನು ಒಂದು ಸಲಿ ಗೃಹಸ್ಥಾಶ್ರಮ ಪ್ರವೇಶ ಮಾಡಿದ್ರೆ ಇನ್ ಏನ್ ಮಾಡಿದ್ರು ಕೊನೆಗೆ ಹೋಗ್ಬೇಕಾದ್ರೇನೆ, ಹೋದಾಗ್ಲೇನೆ ಅದ್ರದ್ದು ಹೋಗ್ಬೇಕಾದ್ರೂನು ಬಿಡಲ್ಲ, ಹೋಗ್ಬೇಕಾದ್ರೂನು ಅದನ್ನೆಲ್ಲ ಬುದ್ಧಿವಾದ ಹೇಳೇ ಮಾಡೇ ಹೋಗ್ತಿರ್ತೀನಿ. ಹಾಗಾಗಿ ಸ್ವಲ್ಪ ಘೋರ ಭವಮಾಲೆ ಅಳಕು. ಅದನ್ನೇ ಶಂಕರಾಚಾರ್ಯರು ಈಗೇನ್ ಭಜಗೋವಿಂದ ಹೇಳಿದ್ವಲ್ಲ, ಅದನ್ನೇ ಅವ್ರು ಹೇಳ್ತಾ ಇರೋದು. ಸುಮ್ನೆ ಭಜಗೋವಿಂದ ಮಾಡು, ಆತ್ಮಜ್ಞಾನದ ಚಿಂತನೆಯನ್ನ ಮಾಡು, ಇನ್ಯಾವುದೂ ನಿನ್ ಸಹಾಯಕ್ ಬರಲ್ಲ. ನೀನು ಮಾಡಿರುವ ಶಾಸ್ತ್ರ ಗ್ರಂಥಗಳ ಪಠಣ ಆಗ್ಲಿ, ನಿನ್ನ ಏನೇನ್ ಅಧ್ಯಯನಗಳಾಗ್ಲಿ, ಇವುಗಳಾಗ್ಲಿ ಒಂದೇ ಒಂದು ಸ್ವಲ್ಪನೂ ಸಹಾಯಕ್ ಬರಲ್ಲ. ಈಗ್ಲೇ ನನ್ನ ಜೀವನದಲ್ಲೇನೆ ನಾವೇ ನಮ್ಮ ಪ್ರತಿದಿನ ನಾವೇನು ನಾವು ಶಾಲೆಯಲ್ಲಿ ಬಹಳ ದೊಡ್ಡವರು, ಬಹಳ ಫಸ್ಟ್ ಕ್ಲಾಸೇ ಎಲ್ಲ ಇದೀವಿ. ಮನೆಯಲ್ಲಿ ಏನ್ ಉಪಯೋಗ ಬರುತ್ತೆ? ಮನೆಯಲ್ಲಿ ಅದೇನೂ ಬರೋದಿಲ್ಲ. ಯಾರು ಅಂದಾಗ, ಯಾರು ಬೈದಾಗ, ಮಾಡ್ದಾಗ, ದುಡ್ಡಿನ ಇದೆಲ್ಲ ಅದು ಒಳಗಡೆ ಇದೆ ಭಾವಬಂಧನ. ಈ ಬೇರೆ ವಿದ್ಯೆಗಳಿಂದ ಅದು ಹೋಗೋದಿಲ್ಲ. ಅದೆಲ್ಲ ಆ ಭಾವಬಂಧನ ಏನ್ ಛಿದ್ರ ಆಗ್ಬೇಕಾಗಿದೆ, ಆತ್ಮಜ್ಞಾನ ಒಂದ್ರಿಂದನೇ ಆಗೋದು. ಆ ಆತ್ಮಜ್ಞಾನ ಆಗೋದು ಗುರು ಕರುಣೆಯಿಂದ, ಗುರುವಿನ ಅನುಗ್ರಹದಿಂದ. ಆ ಗುರುವಿನ ಹತ್ರ ನಾವ್ ಯಾವಾಗ್ಲೂ ಪರಮಾತ್ಮನೆಂಬುದ ನರಿಯಬೇಕು. ನರಿಯಬೇಕಾದರೆ ಗುರು ಬೇಕು. ಆ ಗುರುಗಳು ಸಿಗ್ತಾರೆ. ಗುರುಗಳು ಸಿಕ್ಕಿದಾಗ ಗುರು ದೊರೆಯಲಾತನ ಚರಣದೊಳಗೆ ತನ್ನ ಶಿರವನ್ನು ಮರೆಸಾದಿಟ್ಟಿರಬೇಕು. ಇದು ಬಹಳ ಕಷ್ಟ. ಅವ್ರಿಗೆ ಪೂರ್ತಿ ನಮ್ಮನ್ನ ಸಮರ್ಪಿಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ಕಷ್ಟ. ನಮ್ದು ಅಂತ ಇಟ್ಕೊಂಡೇ ಇರ್ತೀವಿ. ನಮ್ದು ಸಂಸಾರ ಇರ್ಬೇಕು, ಹೋಗಿ ನಮ್ ಸಂಸಾರನ ಗುರುಗಳು ಸರಿ ಮಾಡ್ಬೇಕು. ನಮ್ ಸಂಸಾರನೇ ಇಲ್ದೇರಂಗ್ ಮಾಡೋದಲ್ಲ. ನಮ್ ತಂದೆ ಚೆನ್ನಾಗಿರ್ಬೇಕು, ತಾಯಿ ಚೆನ್ನಾಗಿರ್ಬೇಕು, ಎಲ್ಲಾ ಚೆನ್ನಾಗಿರ್ಬೇಕು, ನಮ್ ದೇಹ ಚೆನ್ನಾಗಿರ್ಬೇಕು, ಎಲ್ಲಾ ಇವೆಲ್ಲವೂ ಇದ್ದು ಆತ್ಮಜ್ಞಾನ ಪಡಿಬೇಕು ಅಂತೀನಲ್ಲ, ಅದು ಬಹಳ ಕಷ್ಟ. ಆ ಗುರುಗಳಿಗೆ ಎಲ್ಲವನ್ನ ಅರ್ಪಿಸಿದ್ರೆ ಅವ್ರ ಹೆಂಗ್ ಮಾಡ್ತಾರ ಆ ರೀತಿ ನನ್ ಜೀವನ ಇರ್ಬೇಕು ಅಂತ ಯಾರು ಹೊರಡ್ತಾರೋ ಅವ್ರಿಗೆ ಆ ಅಂತರಂಗದಲ್ಲಿ ತಾನೇ ಆ ಗುರುಗಳು ಅದನ್ನೆಲ್ಲ ಮಾರ್ಗದರ್ಶನ ಮಾಡ್ತಾ ಹೋಗ್ತಾರೆ. ಅದನ್ನ ಅವ್ರು ಇಲ್ಲಿ ಹೇಳ್ತಿದ್ದಾರೆ ಇವರು ಶಂಕರಾಚಾರ್ಯರ ಭಜಗೋವಿಂದ. ಸ್ವಲ್ಪ ಈ ಭವಮಾಲೆಗೆ ಅಳುಕು ನೀನು. ಯಾಕೆ ಅಂತಂದ್ರೆ ಮೂಢ ಜನ ಹಿ ಧನಗಮ ತೃಷ್ಣಂ ಗುರು ಸದ್ಬುದ್ಧಿ. ಇದೆಲ್ಲ ಏನ್ ದುಡ್ಡು ದುಡ್ಡು, ಸಾಯವರೆಗೂ ದುಡ್ಡು, ಪ್ರಾಣ ಹೋಗೋವರೆಗೂ ದುಡ್ಡು ದುಡ್ಡು ಅಂತೆಲ್ಲ ಯಾಕೆ ಅಷ್ಟೊಂದು ಹಪಾಪಿ ಮಾಡ್ತೀಯ? ನನ್ಗನ್ಸುತ್ತೆ ನನಗ್ ಮಾತ್ರ ಅಷ್ಟೇ ಇಲ್ಲ, ನಾನ್ ಮಾತ್ರ ಹಂಗಿಲ್ಲ. ಇದೇ ದೊಡ್ಡ ಭ್ರಮೆ. ದೊಡ್ಡದು ನನಗ್ ಮೋಸ ಮಾಡ್ತಿರೋದ ಇದು. ನನಗ್ ಹಂಗಿಲ್ಲ, ನಾನ್ ಆ ರೀತಿ ಅಂತಿಲ್ಲ ಅಂತೆಲ್ಲ ಎಲ್ಲರಿಗೂ ಇರೋದೆ. ಮಹಾತ್ಮರ್ಗ್ ಒಬ್ರಿಗೆ ಬಿಟ್ಟು, ಸಿದ್ದೇಶ್ವರ ಸ್ವಾಮೀಜಿ ಅವ್ರಿಗೆ ಬಿಟ್ಟು ಇನ್ನಿಡೀ ಜಗತ್ತೆಲ್ಲಾನು ಅದೇನೆ. ಅವ್ರೊಬ್ರಿಗ್ ಮಾತ್ರ ಇರ್ಲಿಲ್ಲ, ಯಾಕಂದ್ರೆ ಅವ್ರ ಆತ್ಮವಸ್ತುನ ಅನುಭವಿಸಿದ್ರು, ಅವ್ರಿಗೆ ಅದರ ಅವಶ್ಯಕತೆ ಇರ್ಲಿಲ್ಲ. ಹಾಗಾಗಿ ಇರ್ಲಿ, ಆದ್ರೆ ಎಷ್ಟಿರ್ಬೇಕು ಅದನ್ನ ನಾವೇ ರೆಡಿ ಮಾಡ್ಕೊಂಡ್ಬಿಡ್ತೀವಿ. ನನಗೇನ್ ವಿಪರೀತ ಇಲ್ಲ, ನಮ್ಗೆ ಎಷ್ಟು ಬೇಕಷ್ಟು ತೀರ್ಮಾನ ಮಾಡೋದು ಹೇಗೆ? ನನಗ್ 1 ಲಕ್ಷ ಸಾಕ, 2 ಲಕ್ಷ ಸಾಕ, 5 ಲಕ್ಷ ಸಾಕ, ಈತ ತೀರ್ಮಾನ ಮಾಡೋದು ಯಾರು? ನನಗೆ ಅದನ್ನ ನಾನೇ ಸಾಧಕ ಆಗಿರೋನು, ನಾನೇ ಅದನ್ನ ಮಾಡ್ಕೋಬೇಕಾಗತ್ತೆ. ಅದನ್ನ ಹೊರಗಡೆ ಎಲ್ಲ ಯಾರೋ ಹೇಳಿ ಮಾಡಿ ಮಾಡೋದಲ್ಲ. ನಾನ್ ಆರಾಮಾಗಿ ಇರ್ಬೇಕು ಅಂದ್ರೆ ಪ್ರಭಾವ ಕಡಿಮೆ ಮಾಡ್ಕೊಳ್ಳೇಬೇಕು. ಇಲ್ಲಾಂದ್ರೆ ಅದು ಒಳಗಡೆ ಮಾತಾಡ್ತಾನೆ ಇರುತ್ತೆ, ನನ್ನನ್ನು ಆರಾಮಿರಾಗ್ ಬಿಡಲ್ಲ. ಯಾರಿಗೆ ಧನದ ಮೋಹ, ಧನದ ಲೋಭ ಇರುತ್ತೆ, ಅವನ್ ಎಲ್ಲಾ ಕಡೆ ಅದನ್ನೇ ನೋಡ್ತಿರ್ತಾನೆ. ಗುರುಗಳ ಹತ್ರ ಹೋದ್ರು ಅಷ್ಟೇನೆ, ಗುರುಗಳಿಗೆ ದಕ್ಷಿಣೆ ಕೊಡ್ಬೇಕಾದ್ರುನು ಅಷ್ಟೇನೆ, ಅಲ್ಲಿ ಏನಾದ್ರೂ ಮಾಡ್ಬೇಕಾರೆ ಏನ್ ಮಾಡ್ಬೇಕಾದ್ರೆ ಇದರಿಂದ ಏನ್ ಲಾಭ, ಇದಕ್ಕೆ ಎಷ್ಟ್ ಖರ್ಚಾಗತ್ತೆ, ಇಷ್ಟ್ ಪ್ರವಚನಕ್ಕೆ ಹೋಗ್ತೀನಿ ಅಂದ್ರೆ ಗಾಡಿಗೆ ಎಷ್ಟ್ ಪೆಟ್ರೋಲ್ ಖರ್ಚಾಗತ್ತೆ, ಈ ರೀತಿ ಪ್ರತಿ ಒಂದು ದುಡ್ಡದಲ್ಲೇ ಮಾಡ್ತಿರ್ತಾರೆ. ಹಾಗಾಗಿ ಆ ಧನದ ಲೋಭವನ್ನ ಏನ್ ಅಷ್ಟೊಂದು ಮಾಡ್ತೀಯಲ್ಲ, ಕೊನೆ ಕಾಲಕ್ಕೆ ಒಂದ್ ಕ್ಷಣ ಬಿಡಿಸ್ಬಿಡತ್ತದ. ಅದನ್ನ ಮುಂದೆ ಜನ್ಮಕ್ಕೆ ಏನ್ ಇಲ್ಲಿ ಗಳಿಸಿರೋದೇನ್ ಅಲ್ಲಿಗೆ ಬರಲ್ಲ. ಇದೆಲ್ಲಾ ಗೊತ್ತಿರುತ್ತೆ, ಆದ್ರೂ ಅದಕ್ಕೋಸ್ಕರ ಹಗಲಿರುಳು ದುಡಿಯೋದು ಬರೀ ಸಂಗ್ರಹಣೆ ಮಾಡ್ತಾ ಹೋಗ್ತೀಯಲ್ಲ. ಯಾಕಷ್ಟೊಂದು ಮೂಢ ಅಂತಾರವ್ರು ಶಂಕರಾಚಾರ್ಯರು. ಮೂಢ ಜಹಿ ಧನಾಗಮ ತೃಷ್ಣಾದು.
ಅಂದ್ರೆ ಬಾಯಾರಿಕೆ ಅದು. ನೀನ್ ಎಷ್ಟೆಷ್ಟು ಅದನ್ನ ಮಾಡಕ್ ಹೋಗ್ತೀಯ ಇನ್ನು ಬಾಯಾರಿಕೆ ಹೆಚ್ಚಾದಂಗೆ. ಧನಾಗಮ ತೃಷ್ಣಾಂ ಕುರು ಸದ್ಬುದ್ಧಿಂ ಮನಸ್ಸಿ ವಿತೃಷ್ಣ ಎಲ್ಲ ಬಸೆ ನಿಜ ಕರ್ಮೋಪಾತಂ ವಿತ್ತಂ ವೇನ. ಅವನ್ನೆಲ್ಲ ಬಿಟ್ಟು ಸ್ವಲ್ಪ ದೇವರ ಸ್ಮರಣೆಯನ್ನ ಮಾಡು, ಆತ್ಮಜ್ಞಾನದ ಚಿಂತನವನ್ನ ಮಾಡು. ಬರೀ ಅದಕ್ಕಾಗಿ ಬದುಕನ್ನ ಇಡಬೇಡ ನೀನು. ನಲಿನಿ, ಈ ಬದುಕು ಹೇಗಿದೆ, ನಲಿನಿ ದಲಗತ ಜಲ ಮತಿ ತರಲಂ ತದ್ವಜ್ಜೀವಿತ ಮತಿಶಯ ಚಪಲಂ. ಹೆಂಗೆ ಕಮಲದ ಮೇಲೆ ನೀರಿನ ಹನಿ ನಿಂತಿದೆಯಲ್ಲ, ಆ ರೀತಿ ನಮ್ ಬದುಕಿದೆ. ಅದು ಎಷ್ಟು ಕ್ಷಣ ಇದೆ, ಅದ ನಮ್ಗೆ ಉದಾಹರಣೆಗಳೆಲ್ಲ ಗೊತ್ತಾಗತ್ತೆ. ನನ್ ಬದುಕು ಆ ರೀತಿ ಏನ್ ಗೊತ್ತಾಗಲ್ಲ. ನನ್ನ ಬದುಕು ಯಾವ ಕ್ಷಣದಲ್ಲಿ ಬೇಕಾದ್ರೂ ಹೋಗ್ಬೋದು. ಇಷ್ಟೇ ದಿವಸ ಇಷ್ಟೇ ವರ್ಷ ಇರಬೇಕೆಂಬುವ ಕಟ್ಟು ಕರಾರು ಅದು ಗೊತ್ತಿದೆ ಅನ್ಸತ್ತೆ, ಕೇಳ್ದಾಗ ಮಾಡ್ದಾಗ ಅನ್ಸತ್ತೆ, ಪುನಃ ಮರ್ತೋಗುತ್ತಲ್ಲ, ಅದೇ ಮಾಯೆ. ಅದಕ್ಕೆ ಸತ್ಸಂಗವನ್ನ ಮಾಡಿ. ಇಷ್ಟೇ ಕ್ಷಣ ಏನ್ ನಿನಗೆ ಯಾರು ಭರವಸೆ ಕೊಟ್ಟಿಲ್ಲ. ನೀನಿಲ್ಲ ಬಹಳ ತುಂಬಾ ವರ್ಷ ಇರ್ತೀಯ, ಬಹಳ ಸಾಧನೆಯನ್ನ ಮಾಡ್ತಿದ್ಯಾ, ಶ್ರವಣಾದಿಗಳನ್ನ ಕೇಳ್ತಿದ್ಯಾ, ನಿನ್ಗೆ ಆತ್ಮಜ್ಞಾನ ಆದ್ಮೇಲೆ ದೇಹ ಹೋಗುತ್ತೆ ಅಂತ ಹೇಳೋರು ಯಾರು? ಹೇಳಿರೋರು ಹೊಟ್ಟೋಗ್ತಾರೆ, ನಾವು ನಂಬಿರೋರು ಹೊಟ್ಟೋಗ್ತೀವಿ. ಹಾಗಾಗಿ ಅವುಗಳ ಬಹಳ ಜೀವನ ಬಹಳ ಅತಂತ್ರ ಸ್ಥಿತಿಲಿದೆಯಾ. ನಲಿನಿ ದಲ ಜಲ ಗತ ಹೆಂಗೆ ಆ ಕಮಲದ ಮೇಲೆ ನೀರ್ ನಿಂತಿದೆಯಲ್ಲ, ಅಷ್ಟೇ ಇರೋದು ಬದುಕು. ಯಾವ ಕ್ಷಣ ದೀರ್ಘ ಅಂತ ಅನ್ಸಿದೆ ನಿನಗೆ, ದೀರ್ಘ ಅಂತ ಮಾಯ ರೀತಿ ಮಾಡಿಸ್ತಿರೋದು, ಅದನ್ನ ಬಿಡು. ವಿದ್ಯಿ ವ್ಯಾಧ ವಿಮಾನಗ್ರಸ್ತಂ ಲೋಕ ಶೋಕ ತಂಚ ಸಮಸ್ತಂ. ಏನ್ ಇದಿದೆಯಲ್ಲ ಈ ಮತ್ ಈ ದೇಹ ರೋಗ ರುಜಿನದ ತಾಡು, ಇದೆಲ್ಲ ಇದ್ರದ್ದು ಬೀಡು. ಅದು ಬಹಳ ಚೆನ್ನಾಗಿದ್ದಾಗ ಬಹಳ ಚೆನ್ನಾಗಿರತ್ತೆ. ಒಂದ್ ಸಲಿ ಅದು ಕೆಡಕ್ ಪ್ರಾರಂಭ ಆಯ್ತು, ಇನ್ನ ಬದುಕು ಯಾಕಾರು ಬದುಕೋ ಅಂತ. ವಯಸ್ಸಾದವ್ರದೆಲ್ಲ ವಯಸ್ಸಲ್ಲ, ಯೌವನದಲ್ಲೂ ಬರುತ್ತೆ ಕಾಯಿಲೆ, ಏನ್ ವಯಸ್ಸಾದವ್ರಿಗೆ ಬರ್ಬೇಕು. ಅದ್ ಯಾವಾಗ ಬರುತ್ತೋ ಯಾಕೆ ಬರುತ್ತೋ ಏನೂ ಗೊತ್ತಿಲ್ಲ. ಅದು ಪ್ರಾರಬ್ಧದ ಕರ್ಮದ ಮೇಲೆ ನಿಂತಿದೆ ದೇಹ. ಹಾಗಾಗಿ ತನುರುಜೆ ಆಗರ ಅತಿ ದುಃಖ ಸಾಗರ. ಒಂದು ಸಲಿ ಏನಾರು ಅದಕ್ ಬಂತು, ಯಾವ ಬ್ರಹ್ಮಜ್ಞಾನ ಚಿಂತನೆ ಎಲ್ಲವೂ ಹೊರಟೋಗುತ್ತೆ. ಎಲ್ಲಾ ಆರಾಮಾಗಿದ್ದಾಗ ಗೋವಿಂದಂ ಭಜ ಗೋವಿಂದಂ ಮಾಡು. ತತ್ವಜ್ಞಾನದ ವಿಚಾರ, ಏನ್ ಆತ್ಮಜ್ಞಾನದ ವಿಚಾರ, ಗುರುಗಳ ಹತ್ರ ಹೋಗು, ಘೋರ ಭವ ಮಾಲೆಗೆ ಅಳುಕು. ನೀನೇನ್ ಬಹಳ ದೊಡ್ಡ ಮನುಷ್ಯ ಅಂತ ಬಹಳ ಭಾವಿಸ್ಬೇಡ. ಇಡೀ ಜಗತ್ತಲ್ಲಿ ನನ್ನಂತವ್ರು ಎಷ್ಟು ಜನ ಇಲ್ಲ, ಕೋಟ್ಯಾಂತರ ಜನಗಳು. ನಾನ್ ಅದ್ರಲ್ಲಿ ಯಾವ ಬಹಳ ದೊಡ್ಡ ವಿಶೇಷ, ನನ್ನ ಬುದ್ಧಿ ಏನ್ ಬಹಳ ದೊಡ್ಡದು ಅಂತ ಏನ್ ಬಹಳ ಬುದ್ಧಿ ಬಹಳ ಸಾಮರ್ಥ್ಯ ಕಡಿಮೆ ಇದೆ. ಆದ್ರೆ ಅಹಂಕಾರ ಏನಿದೆ, ನಾನ್ ಬಹಳ ಬುದ್ಧಿವಂತ, ಎಲ್ಲಾರ್ಗು ಬುದ್ಧಿವಾದ ಹೇಳ್ತಿರ್ತೀನಿ. ಬಹಳ ಬುದ್ಧಿ ಮನಸ್ಸು ಇವೆಲ್ಲವೂ ಮೂಢ. ನಾನ್ ಮೂಢನಿಂದ ಆತರ ಮಾಡ್ತಿದ್ದೀನಿ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಅವುಗಳನ್ನೆಲ್ಲ ಬಿಡು, ಆ ದೇವರ ಸ್ಮರಣೆಯನ್ನ ಮಾಡು. ಒಂದು ಕ್ಷಣ ಒಂದು ಪೆಟ್ಟು ಬಿತ್ತು ಅಂದ್ರೆ ಎಲ್ಲಾ ಮರುವಾಗ್ಬಿಡೋದು. ಏನ್ ಇಷ್ಟೊಂದು ಓದಿದೀನಿ, ಅಧ್ಯಯನ ಮಾಡಿದೀನಿ, ಶಾಸ್ತ್ರಾಧ್ಯಯನ, ಸ್ಕೂಲೊಂದಾಗ್ಲಿ ಮನೆದ ಎಲ್ಲಾ ಕ್ಷಣ ಒಂದು ಕಾಯಿಲೆನೇ ಇದೆ. ಅದು ನನ್ನನ್ನೇ ನಾನ್ ಮರ್ತೋಗ ಕಾಯಿಲೆಗಳು ಅದೀಗ ಎಷ್ಟೋ ಜಾಸ್ತಿ ಆಗಿದೆ. ಎಲ್ಲ ನಿಂತಿರ್ತೀನಿ, ಪೂರ್ತಿ ನಾನೆಲ್ಲಾ ಮರ್ತೇ. ಆತರ ತುಂಬಾ ಜನ ಆಗೋಗಿದೆ ಪಾಪ. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ತಾರೆ, ವಾಪಸ್ ಮನೆನೇ ಮರುವ ಜ್ಞಾಪಕ ಬರಲ್ಲ. ಅದು ಬುದ್ಧಿಗೆ ಕಾಯಿಲೆ ಬರುತ್ತದು. ಅದೊಂದು ಕಾಯಿಲೆ. ಅದು ಯಾರಿಗ್ ಬರುತ್ತೆ ಯಾಕೆ ಬರುತ್ತೆ ಗೊತ್ತಿಲ್ಲ. ಅದೆಲ್ಲಾ ಹೇಳಕ್ಕಾಗಲ್ಲ. ಆಮೇಲೆ ಏನಾರು ಹೇಳ್ಬೋದು, ಡಾಕ್ಟರ್ಸ್ ಎಲ್ಲ ಹೇಳ್ಬೋದು, ನೋಡ್ರಿ ಅದು ನಿಮ್ದು ವಂಶ ಪಾರಂಪರೆಗೆ ಅಲ್ಲಿ ಯಾರಿಗೋ ಇತ್ತು ರೀ, ಹಿಂಗಿತ್ತು ರೀ, ಹಂಗಿತ್ತು ಅಂತ ಎಲ್ಲಾ ಕತೆ ಹೇಳ್ಬೋದು. ಬಟ್ ಬಂತಲ್ಲ ಪೂರ್ತಿ ಮರ್ವಿ ಆಗ್ಬಿಡತ್ತೆ. ಯಾವ ಹೆಂಡತಿ ಮಕ್ಕಳು ಮನೆ ಅದಂತೆಲ್ಲ. ನನ್ ಮನೆನೇ ನನಗ್ ಜ್ಞಾಪಕ ಬರಲ್ಲ. ನಾನ್ ಬರ್ದಿರುವ ಗ್ರಂಥಗಳೇ ನಮಗೆ ಜ್ಞಾಪಕ ಬರಲ್ಲ. ಯಾವ್ದು ಪ್ರಶಸ್ತಿಯನ್ನ ಕುವೆಂಪು ಅವರಿಗೆ ಕೊನೆಗೆ ಇದನ್ನ ಕೊಟ್ಟಿದ್ರು, ಅವರಿಗೆ ರಾಷ್ಟ್ರ ಪ್ರಶಸ್ತಿ ಏನೋ ಅವ್ರಿಗೆ ಬಂತು ಅವರಿಗೆ. ಹಾಗಾಗಿ ಅದನ್ನ ತಗೊಳಕ್ ಅವ್ರಿಗೆ ಜ್ಞಾಪಕನೇ ಇಲ್ಲ. ಅವ್ರಿಗೆ ಹೊರಗಿನ ಜಗತ್ತಿನ ಪ್ರಜ್ಞೆನೇ ಇಲ್ಲ. ಅವ್ರ ಮಗಳು ಇಸ್ಕೊಂಡ್ರು, ಇವ್ರಿಗೆ ಏನೋ ಪ್ರಜ್ಞೆ ಇಲ್ಲ, ಹಂಗೆ ಇದ್ರು ಇವ್ರು. ಆ ರೀತಿ ಬುದ್ಧಿ ಮರವೇ ಆಗತ್ತೆ. ಹಾಗೆ ಭೈರಪ್ಪ ಅವ್ರದ್ದು ಹೇಳ್ತಿರ್ತೀವಲ್ಲ, ಅವರು ಏನು ಈಗೇನ್ ಅವ್ರದೇ ಈಗೆಲ್ಲ ಪ್ರಸಿದ್ಧಿ ಇರೋದು ಸಾಹಿತ್ಯಗಳಲ್ಲಿ. ಅವರಷ್ಟು ಅವರ ಗ್ರಂಥಗಳು ಏನ್ ತರ್ಜುಮೆ ಆಗಿದೆಯಲ್ಲ ಭಾಷೆಗಳಲ್ಲಿ, ಇನ್ಯಾರ್ದೂ ಆಗಿಲ್ಲ. ಅಷ್ಟು ಲಕ್ಷ ಬೇರೆ ಎಲ್ಲಾ ಭಾಷೆಗಳಲ್ಲೂ ಆಗಿದೆ ಅವ್ರದ್ದು. ಚೈನಾ ಭಾಷೆಯಲ್ಲಿ, ವಿದೇಶ ಭಾಷೆ, ತುಂಬಾ ಭಾಷೆಗಳ, ಜರ್ಮನ್ ಭಾಷೆಯಲ್ಲಿ, ಈ ರೀತಿ ಎಲ್ಲಾ ಭಾಷೆಗಳಲ್ಲೂ ತರ್ಜುಮೆ ಆಗಿದೆ ಅವರ ಗ್ರಂಥಗಳು. ಕೊನೆಗೆ ಅವರಿಗೇನೆ ಎಲ್ಲಾರು ಹೋಗಿ ಕೇಳಿದ್ರು, ಅವ್ರಿಗೆ ಬೆಂಗಳೂರಲ್ಲಿ ಇದ್ರಲ್ಲ, ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಒಬ್ರನ್ನೇ ಅವ್ರನ್ನ ಇದ್ ಮಾಡಿದಾಗ, ನೀವು ಈ ಗ್ರಂಥ ಬರ್ದಿದ್ದೀರಲ್ಲ ಈ ರೀತಿ ಎಲ್ಲ, ಹೌದಾ ನಾ ಬರ್ದಿದ್ದೀನಾ ಅಂತ. ಆ ಬುದ್ಧಿ ಮರೆ ಆಗತ್ತೆ. ಹಾಗೆ ನಂದು ಅಷ್ಟೇ, ನನ್ ಮನೆದೇನೆ, ನಾನ್ ಇಟ್ಟಿರೋ ದುಡ್ಡು ನನಗ್ ಜ್ಞಾಪಕನೇ ಬರಲ್ಲ. ಯಾವ್ದನ್ ಬಹಳ ತುಂಬಾ ಅಂತಿರ್ತೀನಲ್ಲ ಅವು ಮರೆ ಆಗತ್ತೆ. ಎಲ್ಲಾ ಹೆಂಡತಿ ಮಕ್ಳು ಎಲ್ಲರಿಗೂ ಆಗೋದೇ ಅದು. ಬುದ್ಧಿ ಎಲ್ಲರಿಗೂ ಮರೆ ಆಗೋದೇ ಅದು. ಈಗೇನ್ ಬಹಳ ಚುರುಕಾಗಿದೆ ಎಲ್ಲ ಇದೆ ಅಂತಲ್ಲ, ಬ್ರಹ್ಮಜ್ಞಾನಕ್ಕೆ ಬಳಸು. ಸಂಸಾರಕ್ಕೆ ಎಷ್ಟು ಬಳಸ್ತೇ ಅದು ರೋಗಷ್ಟ ಮನಸ್ಸು. ಅಲ್ಲಿ ಬಹಳ ಬುದ್ಧಿ. ನನ್ ಹೆಂಡತಿ ಏನಕ್ಕೆ ಹಿಂಗ್ ಮಾತಾಡ್ತಾಳೆ ನನಗ್ ಗೊತ್ತು, ನನ್ ಮಕ್ಳು ಯಾಕೆ ಹಿಂಗ್ ಮಾತಾಡ್ತಾರೆ ಗೊತ್ತು, ಅಲ್ಲೆಲ್ಲ ಬಹಳ ಬುದ್ಧಿ. ಅದೇನು ಮೂರ್ ಕಾಸು ಪ್ರಯೋಜನ. ನೀನ್ ಎಷ್ಟೇ ಬುದ್ಧಿವಂತ ಮಾಡಿದ್ರು ಅವ್ರಿಗೆ ಗೊತ್ತು
ನಮ್ಗಿಂತ ಜಾಸ್ತಿ ಬುದ್ಧಿವಂತರು ಇರ್ತಾರೆ. ನನ್ನ ಹತ್ರ ಹೆಂಗ್ ಕಿತ್ಕೋಬೇಕು, ಹೆಂಗ್ ನನ್ನನ್ ಮನೆಯಿಂದ ಹೊರಗಡೆ ಎಲ್ಲ ನಮ್ಗಿಂತ ಬಹಳ ನಾನ್ ಅನ್ಕೊಂಡಿರ್ತೀನಿ ನಾನ್ ಬಹಳ ಬುದ್ಧಿವಂತ. ಹಾಗಾಗಿ ಆ ಬುದ್ಧಿಯನ್ನ ಜ್ಞಾನಕ್ಕಾಗಿ ಬಳಸು. ಅದನ್ನ ಆತ್ಮಜ್ಞಾನಕ್ಕಾಗಿ ಇಂದ್ರಿಯಗಳನ್ನ ದೇಹವನ್ನ ದೇವನಿಗಾಗಿ ಬಳಸಿದ್ರೆ ಎಷ್ಟು ಪವಿತ್ರ. ಏನ ದೇವನಿಗೂ ಖುಷಿ ಆಗತ್ತಂತೆ. ನಮ್ಮ ಅಪ್ಪವ್ರು ಅಂತಿದ್ರು, ಪ್ರಕೃತಿಯ ದೇವ ಏನ್ ನಿರ್ಮಾಣ ಮಾಡಿ ಕಳ್ಸಿದಾನಲ್ಲ ಎಷ್ಟು ಚೆನ್ನಾಗ್ ಬಳಸ್ದ ಇವನು ಅಂತ ಅವ್ರಿಗೆ ಖುಷಿ ಆಗ್ಬೇಕಂತೆ. ನಾವು ಹೋಗ್ಬೇಕಾದ್ರೆ ಹೋಗ್ತೀವಿ, ನಮ್ ದೇಹ ನಮ್ ಮನಸ್ ನಮ್ಗೇ ಆಗಲ್ಲ, ಇನ್ ದೇವ್ರಿಗಿರ್ಲಿ ನಮ್ ಮನೆಯವ್ರಿಗೆ ಆಗಲ್ಲ. ಯಾವಾಗ ನಾವ್ ಹೋದ್ರೆ ಸಾಕು ಅಂತ ಅವ್ರಿಗೂ ಕಾಟ ಕೊಟ್ಟು ನಾವು ಅನುಭವಿಸಿ ಯಾಕಾರು ಈ ಬದುಕು ಅಂತ ನರಳು ಹೋಗ್ತೀವಲ್ಲ. ಇದು ಒಂದ್ ಆ ರೀತಿನೂ ಬದುಕೋ ರೀತಿ ಇದೆಯಾ? ಸತ್ಸಂಗ ಸಿಕ್ಕಿದೆ, ಗುರುಗಳು ಸಿಕ್ಕಿದ್ದಾರೆ, ಘೋರ ಭವಮಾಲೆಗೆ ಅಳುಕು. ಈ ಬದುಕನ್ನ ದೇವ ಚಿಂತನೆಗಾಗಿ, ಜ್ಞಾನಕ್ಕಾಗಿ, ಇವುಗಳಿಗಾಗಿ ಅದನ್ನ ಬಳಸು. ಯಾವದ್ವಿತ್ತೋ ಪಾರ್ಜನ ಸಕ್ತಃ ತಾವನ್ ನಿಜ ಪರಿವಾರೋ ರಕ್ತಃ. ನೀನ್ ಏನೀಗ ಧನ ಸಂಗ್ರಹ ಎಲ್ಲ ಮಾಡಿ ನೀನ್ ತುಂಬಾ ಶ್ರೀಮಂತ ಇದೆ ಅಂದ್ರೆ ಏನ್ ಜನ ಮನೆಯಲ್ಲಿ ಎಲ್ಲಾರು ನೀನ್ ಕೆಲ್ಸಕ್ ಹೋಗ್ತೀಯಾ, ಚೆನ್ನಾಗ್ ದುಡಿತೀಯಾ, ಎಲ್ಲಾ ಮಾಡ್ತೀಯಾ, ಮನೇಲಿ ಎಲ್ಲಾ ಕೆಲ್ಸ ಮಾಡ್ತೀಯಾ, ಎಲ್ಲಾ ಮಾಡ್ಕೊಂಡಿರ್ತೀಯ ಅಂದ್ರೆ ನಿನ್ನನ್ ಹೊಗಳೋದೇನು, ನಿನ್ ಇದನ್ ಮಾಡೋದೇನು ಎಲ್ಲಾ ಮಾಡ್ತಾರೆ. ಅದೇ ನಿನ್ನ ಹತ್ರ ₹1 ದುಡ್ಡಿಲ್ಲ, ಎಲ್ಲಾ ಜನ ಬರ್ಲಿ, ಬೇರೆ ಹೊರಗಡೆ ಇರ್ಲಿ, ಮನೆಯಲ್ಲೇನೆ ನಿನಗ ಆ ಬೆಲೆ ಇರುತ್ತ. ನೀನ್ ಸ್ವಲ್ಪ ದುಡ್ಕೊ ಬರ್ತಿದ್ಯಾ, ಪ್ರವಚನ ಬರೀ ಪ್ರವಚನ ಕೇಳಿ ನಾನು ಆತ್ಮಜ್ಞಾನ ಚಿಂತನೆ ಮಾಡ್ತೀನಿ ಅಂತಿದ್ರೆ ನಿನಗೆ ಅಲ್ಲಿ ಬೆಲೆ ಇರುತ್ತಾ? ಇಲ್ಲ. ದುಡ್ಕೊಂಡ್ ಅವ್ರೆಲ್ಲಾ ದುಡ್ಕೊಂಡ್ ಬಂದು ಎಲ್ಲಾ ಮಾಡಿ ವೇದಾಂತ ಮಾಡು, ಅವ್ರು ಯಾರು ಅಬ್ಜೆಕ್ಷನ್ ಇಲ್ಲ. ಬರೀ ದೇವ್ರನ್ನೇ ಮಾಡ್ತೀನಿ ಅಂದ್ರೆ ಯಾರು ಬಿಡ್ತಾರ? ಆಮೇಲೆ ಇನ್ನೇನ್ ಅವುಗಳನ್ನೆಲ್ಲಾ ನೀನ್ ಸಂಗ್ರಹ ಮಾಡಿ ಅವಾಗ ಏನ್ ಬೆಲೆ ಇರುತ್ತಲ್ಲ ಮನೆಯಲ್ಲಿ, ನಿನ್ ಹತ್ರ ಏನೂ ₹1 ಇಲ್ಲ, ಅವಾಗ ಅವ್ರು ಬೆಲೆ ಕೊಡ್ತಾರ ನೋಡು. ಯಾವ ಹೆಂಡತಿ ಮಕ್ಕಳು ಅದನ್ನೇ ವಾಲ್ಮೀಕಿ ಮಹರ್ಷಿಗಳಿಗೆ ದರ್ಶನ. ನಮ್ಗದು ದರ್ಶನ ಆಗಲ್ವಲ್ಲ, ಹಾಗಾಗಿ ಅದು ಸ್ವಲ್ಪ ಮುಂದೆ ನಾವೇ ದುಃಖ ಪಡ್ತೀವಿ. ಅವರೇ ದರ್ಶನ ಮಾಡಿಸ್ತಾರೆ ಮುಂದೆ. ಅದೇ ಹೆಂಡತಿ ಮಕ್ಕಳುಗಳೇ ನಮ್ಮನ್ನ ವೇಸ್ಟ್ ಅನ್ನಂಗ್ ನೋಡ್ತಾರೆ. ಯಾವ ಹೆಂಡತಿ ಮಕ್ಕಳಿಗಾಗಿ ಇದೇ ವಯಸ್ಸಾಗಿರೋ ಇವನೇ ಎಲ್ಲ ಆಸ್ತಿ ಮಾಡಿರ್ತಾರೆ, ಇವರೇ ಆ ಮಕ್ಳಿಗೆಲ್ಲ ಅವ್ರಿಗೆಲ್ಲ ಆಸ್ತಿ ಪಾಲ್ ಮಾಡಿ ಅವ್ರಿಗೆಲ್ಲ ದುಡ್ಡು ಮಾಡಿ ಎಲ್ಲಾ ಕೊಡ್ತಾನೆ. ಅವ್ರಿಗೆಲ್ಲಾ ಕೊಟ್ಟು ಇವ್ನ್ ಖಾಲಿ ಆಗ್ತಾನಲ್ಲ, ಇವ್ರಿಗೆ ನೆಗ್ಲೆಕ್ಟ್, ಇವ್ರಿಗೆ ಉದಾಸೀನ. ಅದೇ ಮನೆಯಲ್ಲೇ ಆಯ್ತು ಕೊಟ್ರಾಯ್ತು ಬಿಡು, ಯಾಕಂಗ್ ಕೂಕೋತಿದ್ಯಾ, ತಿಂಡಿ ಆಯ್ತು ಕೊಡ್ತೀವಿ ಬಿಡು. ಅದೇ ಮನೆ ಯಾವ ರೂಮ್ ಹಿಡಿದಿರ್ತಾನಲ್ಲ ಆ ರೂಮ್ ಬಿಡಿಸ್ತಾರೆ, ಒಂದೊಂದೇ ಎಲ್ಲ ಬಿಡಿಸಿ ವಯಸ್ಸಾಗೈತಲ್ಲ ನಿನ್ಗ್ಯಾಕೆ ಹಿಂಗೆ. ಯಾವ ಮನೆಯಲ್ಲಿ ನೀನ್ ಇದ್ದಲ್ಲ, ಯಾರಿಗೆ ಅಂತ ನೀನ್ ದುಡಿತಿದ್ಯಲ್ಲ, ಯಾರಿಗೆ ಅಂತ ಸಂಗ್ರಹ ಮಾಡಿದ್ಯಲ್ಲ, ಅದೇ ಮನೇಲಿ ನೀನ್ ಉದಾಸೀನ. ಎಷ್ಟು ದುಃಖ ಆಗತ್ತಲ್ಲ. ಹಾಗಾಗಿ ಈಗ್ಲೇ ಎಚ್ಚರಿಕೆ ಮಾಡ್ಕೋ. ಬದುಕು ಇವೆಲ್ಲ ದೇಹ ಇಂದ್ರಿಯಗಳೆಲ್ಲ ಇದೆಯಲ್ಲ ದೇವನಿಗಾಗಿ ಬಳಸು. ಆತ್ಮಜ್ಞಾನಿಗಳಾಗ್ಬಿಡ್ತೀವಿ, ಮಹಾತ್ಮರಾಗ್ಬಿಡ್ತೀವಿ. ಹಾಗಾಗಿ ಯಾವದ್ವಿತ್ತ ಯಾವ್ದಕ್ಕಾಗಿ ಧನ ಸಂಗ್ರಹ ಮಾಡಿ ಇವುಗಳೆಲ್ಲಾರು ನಿನ್ ಸುತ್ತಮುತ್ತ ಎಲ್ಲ ಓಡಾಡ್ತಿದಾರಲ್ಲ, ಅದೆಲ್ಲವೂ ಹಣಕ್ಕೆ ಅದಕ್ಕೆ ಇದಕ್ಕೆಲ್ಲ ನೀನ್ ಇದೆಯಾ, ನಿನ್ನಿಂದ ಉಪಯೋಗ ಇದೆ ಅಂತ. ನಿನ್ನಿಂದೇನು ಉಪಯೋಗ ಇಲ್ಲ ಅಂದ್ರೆ ಯಾರೂ ನಿನ್ನ ಹತ್ರ ಸುಳಿಯಲ್ಲ. ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಪೃಚ್ಛತಿ ಕುಶಲಂ ಗೇಹೆ ಗತಿವತಿ ವಾಯೋ ದೇಹಪ. ಈಗೇನ್ ಆರಾಮಾಗಿದ್ಯಲ್ಲ, ಏನ್ ಹೆಂಡತಿ ಮಕ್ಳು ಅವ್ರು ಇವ್ರು ಏನ್ ಬಹಳ ಉಪಚಾರ ಮಾಡ್ತಿದಾರೆ. ನೀವಿಲ್ಲ ಅಂದ್ರೆ ಇರಕ್ಕಾಗಲ್ಲ. ನಿಮ್ ಬಿಟ್ರೆ ಒಂದ್ ಅರ್ಧ ಗಂಟೆ ಆದ್ರೆ ಎಲ್ಲೋಗಿದ್ರಿ, ನೀವ್ ಬರೋಷ್ಟೊತ್ತಿಗೆ ನನಗೆ ಬಹಳ ಗಾಬರಿ ಆಗ್ಬಿಟ್ಟಿದ್ದೆ. ಮಕ್ಳು ಬರೋದು ಇವ್ರು ಎಲ್ಲಾ ಗಾಬರಿ ಎಲ್ಲಾ ಮಾಡ್ತಿರ್ತಾರಲ್ಲ, ಅದೇ ನೀನ್ ಸತ್ತೋದಾಗ ಅವರೆಲ್ಲ ನಿನ್ ಹತ್ರ ಬರಕ್ಕೆ ಎದುರ್ಕೊತಿರ್ತಾರೆ. ನೀನ್ ಪ್ರಾಣ ಬಿಡ್ತೀಯಲ್ಲ, ನಿನ್ ಹತ್ರ ಬರಕ್ಕೆ ಎದುರ್ಕೋತಾರೆ. ಎಲ್ಲಾ ಮಕ್ಳು ಇಲ್ಲ ಎಲ್ಲ ಚಿಕ್ಕ ಮಕ್ಳನ್ನ ಕರ್ಕೊ ಬರ್ಬೇಡಿ ಅಂತಿರ್ತಾರ. ಅವ್ರನ್ನ ಹತ್ರ ಬಿಡ್ಬೇಡಿ ಅವ್ರನ್ನ. ಮೊಮ್ಮಗ ಅಂತ ಪ್ರಾಣ ಬಿಡ್ತಿರ್ತಾರ. ಅವ್ರ ಹತ್ರಕ್ಕೆ ಬೇಡ ಅವ್ರ ತಾತನ ಹತ್ರ ಹೋಗ್ಬೇಡ, ಅವ್ರ ಹತ್ರ ಹೋಗ್ಬೇಡ ಅಂತ. ಯಾವ ದೇಹವನ್ನ ನೀನ್ ಅದಕ್ಕಾಗಿ ಅವ್ರಿಗಾಗಿ ಮುಡುಪಿಟ್ಟಲ್ಲ, ನೀನು ಪ್ರಾಣ ಬಿಟ್ಟಾಗ ನಿನ್ ಹತ್ರ ಬರಕ್ ಅವರೆಲ್ಲ ಎದುರ್ಕೋತಾರೆ. ಮತ್ತೆ ಮೊದ್ಲು ಹೊರಗಡೆ ಹಾಕಿ ಅವ್ನ್ ಯಾವ ಟೈಮಲ್ಲಿ ಸತ್ತಿದಾನೋ, ಮನೆಯೆಲ್ಲ ಕೆಟ್ಟದು, ಆ ಟೈಮಿಂದ ಅವ್ನ್ ಏನ್ ಮೊದ್ಲೋಗ್ ನೋಡ್ಕೊ ಬರ್ತಾರೆ. ಅವ್ನ್ ಯಾವ ಟೈಮಲ್ಲಿ ಸತ್ತವನೆ, ಒಳ್ಳೆ ಟೈಮಲ್ಲಿ ಸತ್ತವನ, ಸದ್ಯ ಕೆಟ್ಟ ಟೈಮಲ್ಲಿ ಸತ್ತವನೆ ಅಂದ್ರೆ ಮನೆ ಬಿಡ್ತಾರೆ. 6 ತಿಂಗಳು ಆ ಮನೇನ್ ಬಿಟ್ಟು ಶಾಂತಿ ಎಲ್ಲ ಮಾಡ್ಸಿ ಇವನು ಇದ್ದಿದ್ದು ದೊಡ್ಡ ನನ್ಗೆಲ್ಲಾ ಕಷ್ಟ ಮನೆಯೆಲ್ಲ ಇದ್ ಮಾಡ್ತಾರೆ. ಮತ್ತೆ ಸತ್ಯ ಹೊರಗಡೆ ಹಾಕ್ತಿದಂಗೆ ಮನೆ ತೊಳಿತಾರೆ. ಫಸ್ಟ್ ಮನೆ ತೊಳಿತಾರೆ. ಇವನು ಮೊದ್ಲು ಹೊರಗಡೆ ಹಾಕಿ ಯಾರಿಗೆ, ನಾನ್ ಯಾವ ಮನೆಗಾಗಿ ಹಗಲಿರುಳು ನಾನ್ ದುಡಿತಿದ್ದೀನೋ ಅದೇ ಮನೆಯವ್ರೆ. ಹೊರಗಡೆ ಅವ್ರ ಜಗತ್ತವ್ರ ನಾವ್ ಕೆಟ್ಟವ್ರ ಅವ್ರು ಇವ್ರು ಅಂತೀವಲ್ಲ, ಅದೇ ನಮ್ಮನೆಯವ್ರೇನೆ, ನಮ್ಮ ಹೆಂಡತಿ ಮಕ್ಕಳೇ, ನಮ್ಮ ಗಂಡ ನಮ್ಮ ಮಕ್ಕಳೇನೆ ಚಕ್ ಅಂತ ಹೊರಗಡೆ ಹಾಕ್ತಾರೆ. ಮತ್ತೆ ಎಲ್ಲಾರು ನಮ್ಗೆ ಎದುರ್ಕೋತಾರೆ. ಬಹಳ ನಮ್ಮ ಯಜಮಾರು ಪ್ರೀತಿ ಮಾಡ್ತಾವ್ರೆ ಅಂತ ನನಗನ್ಸಿ ಪುನಃ ದೇಹದಲ್ಲಿ ಬಂದು ನಾನ್ ಮಾತಾಡ್ಸಿರೋ ಅವ್ರು ಕೇಳ್ತಾರ, ಎದ್ರಿ ಮೊದ್ಲು ಎಲ್ಲಾ ಮಂತ್ರವಾದಿಗಳನ್ನೆಲ್ಲ ಕರ್ಸಿ ಎಲ್ಲಾ ಜ್ಯೋತಿಷ್ಯದವ್ರನ್ನ ಕರ್ಸಿ ಮೊದ್ಲು ನನ್ನ ಕಳಿಸ್ಬೇಕು. ಅವ್ರಿಗೆ ಬಹಳ ಖುಷಿ. ಯಾವಾಗ ಪಿಂಡ ಪ್ರದಾನ ಮಾಡ್ತಾರೆ, ಕಾಗೆ ಬಂದ್ ತಿನ್ಬೇಕು, ಕಾಗೆ ರೂಪದಲ್ಲಿ ಈಗ ಹೋದ್ರು ನೋಡು ಕಾಗೆ, ಎಲ್ಲಾ ಆರಾಮ ಒಟ್ ಕಳಿಸ್ಬೇಕು.
ಅವನ್ ಒಟ್ಟು ಇಲ್ಲಿಂದ ಹೋಗ್ಬೇಕು, ಈ ಮನೆಯಿಂದ ಹೋಗ್ಬೇಕು, ಈ ಲೋಕದಿಂದ ಅವ್ನ್ ಹೋಗ್ಬೇಕು. ಅದಕ್ಕಾಗಿ ಅವ್ರೆಲ್ಲಾ ಮಾಡ್ತಾರಲ್ಲ, ಅಂತವ್ರಿಗೋಸ್ಕರ ನೀನ್ ಹಗಲಿರುಳು ದುಡಿತೀಯಲ್ಲ, ಏನ್ ಉಪಯೋಗ ಆಯ್ತು? ಅದನ್ನ ದೇವನಿಗಾಗಿ ಬಳಸ್ಲೇ ಇಲ್ಲ. ಇಂದ್ರಿಯಗಳನ್ನಾಗ್ಲಿ, ದೇಹವನ್ನಾಗ್ಲಿ, ಬುದ್ಧಿಯನ್ನಾಗ್ಲಿ ಏನು ಸ್ವಚ್ಛವಾಗಿ ಬಾಲ್ಯದಲ್ಲಿ ಎಷ್ಟು ಸ್ವಚ್ಛವಾದ ಬದುಕು ಅಂತ ಬದುಕನ್ನ ಮುಂದೆ ಯೌವನದಲ್ಲೂ ಒಳ್ಳೆ ಸಶಕ್ತವಾದ ಬದುಕು, ಏನ್ ಬೇಕಾದ್ರೂ ಸಾಧಿಸ್ತೀನಿ ಅನ್ನುವ ಮನಸ್ಸು, ಬುದ್ಧಿ ಅವೆಲ್ಲವೂ ಇತ್ತು. ಅವುಗಳನ್ನ ಯಾವ್ದ್ಯಾವ್ದಕ್ಕೂ ತೊಡಗಿಸ್ಬಿಟ್ಟಿದ್ಯಲ್ಲ, ಅದನ್ನ ತತ್ವ ಚಿಂತನೆಗಾಗಿ, ಜ್ಞಾನ ಚಿಂತನೆಗಾಗಿ ಬಳಸು. ಘೋರ ಭವಮಾಲೆಗಳಕು. ಯಾವ ಮನೆಗಾಗಿ ನೀನ್ ಇಷ್ಟೊಂದ್ ಮಾಡ್ತಿದ್ಯಲ್ಲ, ಅದರ ಸ್ಥಿತಿಯನ್ನ ನೋಡು, ದರ್ಶನ ಮಾಡು. ಅವ್ರನ್ನ ತೆಗಳೋದು ಮಾಡೋದಲ್ಲ, ಇರೋದೇ ಹಾಗೆ ಜಗತ್ತು. ಅಲ್ಲಿ ಯಾರ್ದೂ ತಪ್ಪಿಲ್ಲ, ತಪ್ಪೆಲ್ಲ ಇರೋದ್ ನಂದೆ. ನಾನು ಅವ್ರ ಹಾಗಿರ್ಬೇಕು, ನಾನು ನನಗ್ ತಡ್ಕೊಳಕಾಗ್ದೆ ಮಾಡೋದು. ನನಗೆ ಗಂಡ ಬೇಕು, ನನಗೆ ಹೆಂಡತಿ ಬೇಕು, ನನಗೆ ಮಕ್ಕಳು ಬೇಕು, ನನಗ್ ಮನೆ ಬೇಕು, ನನಗ್ ದುಡ್ಡು ಬೇಕು. ನಾನು ಅದನ್ನ ಸುಮ್ನೆ ಅವೆಲ್ಲ ಪ್ರಪಂಚದ ಮಾತುಗಳು. ನಾನು ಅವ್ರಿಗೋಸ್ಕರ ಮಾಡ್ತಿದ್ದೀನಿ, ಮಕ್ಳಿಗೋಸ್ಕರ ಮಾಡ್ತಿದ್ದೀನಿ, ಅವ್ರಿಗೋಸ್ಕರ, ಅವೆಲ್ಲ ವೇದ ಅಂತ ಒಪ್ಪೋದಿಲ್ಲ. ಮಹಾತ್ಮರು, ಜ್ಞಾನಿಗಳು, ಉಪನಿಷತ್ತು ಇಲ್ಲ ಇಲ್ಲ, ಎಲ್ಲ ನಿನಗ್ ಬೇಕು ಅಂತ ಮಾಡ್ತಿರೋದು. ನಿನಗಿಷ್ಟ ದುಡ್ಡು ಸಂಗ್ರಹ ಮಾಡೋದು ನಿನಗಿಷ್ಟ, ಮನೆ ಕಟ್ಸಕ್ ನಿನಗಿಷ್ಟ, ಹೆಂಡತಿ ಬೇಕು ನಿನಗಿಷ್ಟ, ಮಕ್ಕಳು ನಿನಗಿಷ್ಟ, ಮೊಮ್ಮಕ್ಕಳು ನಿನಗಿಷ್ಟ, ಎಲ್ಲಾ ನಿನಗಿಷ್ಟ. ಅದಕ್ಕೋಸ್ಕರ ನೀನ್ ಮಾಡ್ತಿರೋದೇ ಹೊರ್ತು ಅವ್ರ ಯಾರಿಗೂ ಅಲ್ಲ. ಮತ್ ಯಾವ್ದಕ್ಕೆ ಅಂತ ನೀನ್ ಮಾಡ್ದಲ್ಲ, ಅವ್ರ ಯಾರಿಗೂ ನೀನ್ ಬೇಕಾಗೇ ಇಲ್ಲ. ನೀನೇ ಮೇಲ್ಬಿದ್ದು ಹೋಗ್ತೀಯ, ಅವರಿಂದ ಅಪಮಾನ ಮಾಡ್ಕೋತೀಯ, ಅವರಿಂದ ದುಃಖ ಅನುಭವಿಸ್ತೀಯ, ಬರ್ತೀಯ. ಅದನ್ನ ದೇವನಿಗಾಗಿ ಬಳಸು. ಮತ್ ಒಂದು ದಿನ ಮರೆ ಆಗ್ತೀಯ, ಇದ್ರೆ ಏನೋ ಪರವಾಗಿಲ್ಲ. ಒಂದು ದಿನ ಮರೆ ಆಗ್ತೀಯ, ಒಂದೇ ಕ್ಷಣಕ್ಕೆ ಇವನ್ನೆಲ್ಲ ಬಿಟ್ಟು ಹೋಗ್ತೀಯ. ಯಾವ್ದಕ್ಕಾಗಿ? ಏನೋ ಅಪರೂಪವಾದ ಜನ್ಮ, ಮನುಷ್ಯ ಜನ್ಮ ಬಂದಿದೆ. ಆ ಮನುಷ್ಯ ಜನ್ಮ ಬರೋದೇ ಬಹಳ ಕಷ್ಟ ಇದೆ. ಅದನ್ನೆಲ್ಲಾ ಹೇಳ್ತಾ ಇದಾರೆ ಮಹಾತ್ಮರು. ಎಂತ ಅಪರೂಪದ ಜನ್ಮನ ಎಂತ ಹಾಳು ಮಾಡ್ಕೊತಿದ್ಯಲ್ಲ, ವ್ಯಸನಾದಿಗಳಿಗೆ, ಹೆಂಡತಿ ಮಕ್ಕಳ ಚಿಂತೆಗೆ, ಮತ್ತ ಅಲ್ಲಿ ಸುಖನಾರು ಅನುಭವಿಸ್ತಿದ್ಯಾ, ಆರಾಮಿದ್ಯಾ ಅಂದ್ರೆ ಬಿಡೋಗ್ಲಿ, ಅದಾರು ಮಾಡ್ಬಿಟ್ಟು ಹೋಗಂದ್ರೆ ಅದೂನೂ ಅಲ್ಲ. ಬಹಳ ದೇಹದ ದುಃಖ, ಮನಸ್ಸಿನ ದುಃಖ. ಹಾಗಾಗಿ ಸ್ವಲ್ಪ ಘೋರ ಭವಮಾಲೆಗೆ ಅಳಕು. ಪುನಃ ಅಂತ ಬಾಲಸ್ತಾವತ್ ಕ್ರೀಡಾಸಕ್ತ, ಇದೆಲ್ಲರಿಗೂ ಗೊತ್ತಿದೆ. ನನ್ನ ಜೀವನವನ್ನ ಬಾಲ್ಯದಲ್ಲಿ ಬರೀ ಆಟ ಆಡೋದ್ರಲ್ಲಿ ಕಳೆದೆ, ಯೌವನದಲ್ಲಿ ಬರೀ ಸಂಸಾರದಲ್ಲೇ ಕಳಿತಿದ್ದೀನಿ. ಇನ್ನ ಈ ಸಂಸಾರದಲ್ಲಿ ಕಳೆದಿದ್ದ ವಾಸನೆಗಳೇ ಈ ವೃದ್ಧಾಪ್ಯದಲ್ಲಿ. ಬ್ರಹ್ಮಜ್ಞಾನವನ್ನ ಈ ಚಿಂತನಾ ಮಾಡಕ್ಕೆ ಸಮಯನೇ ಸಿಕ್ತಿಲ್ವಲ್ಲ. ಯಾವಾಗ್ಲೂ ಎಲ್ಲ ಹಂಗೆ ಹೇಳ್ತೀವಲ್ಲ, ನಮ್ ಟೈಮೇ ಇಲ್ಲ ನಮ್ಗೆ. ಪ್ರವಚನಕ್ಕೆ ಬರಕ್ಕೆ ಟೈಮ್ ಇಲ್ಲ, ಚಿಂತನಾ ಮಾಡಕ್ ಟೈಮ್ ಇಲ್ಲ, ಜ್ಞಾಪಕನೇ ಬರಲ್ಲ ಇದು. ಯಾಕೆ ಅಂದ್ರೆ ಇದ್ರಲ್ಲಿ ಬಹಳ ತೀವ್ರತೆ. ಬಾಲಸ್ತಾವತ್ ಕ್ರೀಡಾಸಕ್ತ. ಶಂಕರಾಚಾರ್ಯರು ಎಲ್ಲರಿಗೂ, ಮಹಾತ್ಮರು ಎಲ್ಲಾರುನು ಬ್ರಹ್ಮಜ್ಞಾನವನ್ನ ಹೇಳ್ಬೇಕು, ಬ್ರಹ್ಮಜ್ಞಾನವನ್ನ ಉಪದೇಶ ಮಾಡ್ಬೇಕು ಅಂತ ಅವ್ರೆಲ್ಲಾ ಪರದಾಡ್ತಾವ್ರೆ. ನಮ್ಗೆ ಯಾರಿಗೂ ಟೈಮೇ ಇಲ್ಲ, ಪುರ್ಸೊತ್ತೇ ಇಲ್ಲ. ಅದನ್ನ ಶಂಕರಾಚಾರ್ಯರು ಎಲ್ಲಾರು ಹಿಂಗೆ ಇದಾರೆ. ಪರಬ್ರಹ್ಮಣಿ ಕೋಪಿನ ಸತ್ತ. ಆತ್ಮಜ್ಞಾನ ಯಾರಿಗೂ ಬೇಕಾಗೇ ಇಲ್ಲ. ನಾವು ಮಾತ್ರ ಹೇಳ್ತೀವಿ, ಇಲ್ಲ ನಂಗೆ ಆತ್ಮಜ್ಞಾನ ಬೇಕು, ಅದಕ್ಕಾಗಿ ಬದುಕ್ ಮೀಸಲಾಗಿಟ್ಟಿದೀನಿ. ಯಾಕೋ ಆತ್ಮಜ್ಞಾನನೇ ಆಗಲ್ಲ, ಬಹಳ ಕಷ್ಟ ಆತ್ಮಜ್ಞಾನ. ಹಂಗಾಗಲ್ಲ, ಅದು ಬಹಳ ಸುಲಭನ, ಅದು ಅಷ್ಟು ಸುಲಭ ನನಗೇ ಇಷ್ಟ ಇಲ್ಲ. ಆ ಕಡೆ ನೋಡುವ ಪ್ರಜ್ಞೆನೇ ಬರ್ತಿಲ್ಲ ನನಗೆ. ಎಲ್ಲಾ ಮಹಾತ್ಮರು ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವ ಅರಪುವ ಆಲಾಪದ ಅವ್ರಿಗೆ ಆತ್ಮಜ್ಞಾನವನ್ನ ಯಾವಾಗ ಇವ್ರಿಗೆ ಬೋಧಿಸ್ತೀವಿ? ಯಾಕೆ ಇಷ್ಟೊಂದೆಲ್ಲ ಕಷ್ಟ? ಬಹಳ ಆಲಾಪ ಮಾಡ್ತಿದಾರ ಅವರು. ನಮಗ್ ಪುರ್ಸೊತ್ತೇ ಇಲ್ಲ. ಏನೋ 1 ಗಂಟೆ ಹೋಗ್ ಬರದೆ ಬಹಳ ಗುರುಗಳಿಗೆ ಉಪಕಾರ ಮಾಡ್ದಂಗೆ. ಆ ಮಲ್ಲಿಕಾರ್ಜುನಪ್ಪ ಅವರಿಗೆಲ್ಲ ಹೇಳ್ತಿದ್ರಂತೆ. ಮಲ್ಲಿಕಾರ್ಜುನಪ್ಪ ಅವರೆಲ್ಲ ಪ್ರವಚನ ಮುಗಿಸಿ ಬರ್ಬೇಕಾದ್ರೆಲ್ಲ ಶಿವಾನಂದ ಗುರುಗಳೆಲ್ಲ ಪ್ರವಚನ ಮುಗಿಸಿ ಬೆಳಗ್ಗೆ ಹೊತ್ತೆಲ್ಲ ಬರ್ತಿದ್ರು. ಎಲ್ಲ ಹೊಲಕ್ ಹೋಗೋ ಅಂತವ್ರೆಲ್ಲಾ ರೈತರೆಲ್ಲ ಹೋಗ್ತಿರ್ತಿದ್ರಂತೆ. ಅವಾಗ ಅವ್ರು ಶಿವಾನಂದ ಗುರುಗಳು ಕೇಳ್ತಿದ್ರಂತೆ, ಪ್ರವಚನಕ್ ಬಂದಿದ್ರಂತೆ, ಎಲ್ಲಪ್ಪ ಹೊಟ್ಟೆ ಪಾಡಿದ್ಯಲ್ಲ, ದುಡಿಯಕ್ ಹೋಗ್ಬೇಕು, ಹೊಲಕ್ ಹೋಗ್ಬೇಕು ಅಂತ. ಅವಾಗ ಅವ್ರು ಬೈತಿದ್ರಂತೆ, ಹೊಟ್ಟೆ ಅಂತ ಯಾಕೆ ಸಾಯ್ತೀರಾ? ಹೊಟ್ಟೆಗೆ ಎಷ್ಟು ಬೇಕಾಗಿರೋದು? ಸುಮ್ನೆ ಹೊಟ್ಟೆನಪ್ಪ ಹೇಳೋದು. ಅನುಕೂಲತೆಗಳು ಬಹಳ ಮಾಡ್ಕೊಬಿಡ್ತೀವಿ. ಅನುಕೂಲತೆಗಳು ಯಾವಾಗ ಆಗುತ್ತೋ ಅವಾಗ ಬದುಕು ಬರೀ ಅದಕ್ಕೆ ಮೀಸಲಾಗಿ. ಅವಶ್ಯಕತೆಗಳು ಬಹಳ ಕಡಿಮೆ ಇದೆ. ಯಾರು ಅವಶ್ಯಕತೆಗಳಿಗೆ ಬದುಕ್ತಾರೋ ಅವ್ರಿಗೆ ದೇವ ಒದಗಿಸ್ತಾನೆ. ಎಲ್ಲರಿಗೂ ಸಕಲ ಜೀವರಾಶಿಗಳಿಗೆಲ್ಲ ಅದನ್ನೆಲ್ಲ ಹೇಳ್ತಾರಲ್ಲ, ಕಪ್ಪೆಗಳಿಗೆ ಸಹ ಎಂತ ಬೆಟ್ಟದ ಕೆಳಗಡೆ ಇರುವಂತ ಒಂದ್ ಕಪ್ಪೆಗೆ ಎಲ್ಲ ಆಹಾರ ಒದಗಿಸ್ತಾರೆ. ಇನ್ನ ನಿನಗ್ ಒದಗಿಸೋದಿಲ್ವಾ? ಆದ್ರೆ ನನಗ್ ಅಷ್ಟ್ ಸಾಕಾಗಲ್ಲ. ಬರೀ ಊಟ ಇಷ್ಟಿದ್ರೆ ಅದೆಲ್ಲ ಅಕ್ಕ ಮಹಾದೇವಿಯವರು. ನನಗೆ ಹಸಿವೆ ಕೃಷಿಗಳಾದರೆ ನನಗೆ ಭಿಕ್ಷಾನ್ನ ಉಂಟು, ಬಾಯಾರಿಕೆ ಆದರೆ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು. ದೇವನನ್ ಪಡೆಯೋರ್ದು. ನಮಗೆ ಆ ರೀತಿ ಎಲ್ಲಾ ಅನುಕೂಲ ಇದ್ರು ದೇವ್ರ ಜ್ಞಾಪಕನೇ ಬರಲ್ಲ. ಅದಕ್ಕೆ ಶಿವಾನಂದ್ರ ಗುರುಗಳು ಅಂತಿದ್ರಂತೆ, ಹೊಟ್ಟೆ ಅಂತಿರಲ್ಲ, ಎಷ್ಟು ಬೇಕು ಹೊಟ್ಟೆಗೆ? ಅದು ಯಾಕೆ ಹೊಟ್ಟೆ ಅನ್ಸಾಯ್ತೀರ? ದೇವ್ರಿಗೆ ಜೀವನ ಹೊಟ್ಟೋಗುತ್ತೆ, ಅಪರೂಪವಾದ ಜೀವನ. ಆ ರೀತಿಯ ಮಹಾತ್ಮರೆಲ್ಲ ಹೇಳ್ತಿದಾರಲ್ಲ,
ಆ ಘೋರ ಭವಮಾಲೆ ಸ್ವಲ್ಪ ಅಳುಕು ನೀನು. ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋ ಯಮತೀವ ವಿಚಿತ್ರ. ಯಾರು ಹೆಂಡತಿ ಮಕ್ಳು ಇವ್ರೇನು ಹುಡ್ತಾನೆ ಜೊತೆ ಕರ್ಕೊಂಡ್ ಬಂದ್ರ ಎಲ್ಲಾರುನು ಹುಡ್ತಾನೆ ಒಟ್ಟಿಗೆ ಹೊಟ್ಟೆ ಒಳಗಡೆಯಿಂದಾನೆ ನನ್ನ ಹೆಂಡತಿ ಮಕ್ಳು ಅಂತ ಬಂದಾನಿ. ಯಾರು ಹೆಂಡತಿ ಅಂದ್ರೆ ಯಾರು, ಮಕ್ಳು ಯಾರು, ಜಗತ್ತೇನಿದು, ಇವ್ರ ಯಾರ ಅಪ್ಪ ಅಮ್ಮ, ನಾನ್ ಯಾಕೆ ಹಿಂಗ್ ಬಂದಿದ್ದೀನಿ, ಸ್ವಲ್ಪನಾರು ವಿಚಾರ ಮಾಡು. ಪ್ರಜ್ಞೆ ಇಲ್ದೆ ಯಾಕೆ ಅಷ್ಟೊಂದು ಪ್ರಜ್ಞೆ ತಪ್ಪಿ ಜೀವನ ಮಾಡ್ತಿದ್ಯಾ? 24 ಗಂಟೆ ಅದೇ ಹಗಲಿರುಳು, ಹೆಂಡತಿ ಮಕ್ಳು ದುಡ್ಡು, ಅದ್ರೊಳಗಡೆನೆ ಯಾಕೆ ಅಷ್ಟೊಂದ್ ಮಾಡ್ತೀಯ? ಸ್ವಲ್ಪ ಭಜ ಗೋವಿಂದ ಮಾಡು, ಭಜ ಗೋವಿಂದಂ. ಅದಕ್ಕೆಲ್ಲ ಉಪಾಯ ಏನಂದ್ರೆ ಸತ್ಸಂಗತ್ವೇ. ಸತ್ಸಂಗತ್ವವೇ ನಿಸ್ಸಂಗತ್ವಂ, ನಿಸ್ಸಂಗತ್ವವೇ ನಿರ್ಮೋಹತ್ವಂ, ನಿರ್ಮೋಹತ್ವವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ ಮುಕ್ತಿ. ಈಗ ಸತ್ಸಂಗವನ್ನ ಸಿಗತ್ತಲ್ಲ, ಇಲ್ಲೊಂಚೂರ್ ಬೆಳಕ್ ಕಂಡಂಗಾಗತ್ತೆ, ತಿರ್ಗಾ ಅಷ್ಟು ಸುಲಭ ಅಲ್ಲ ಅದು ಹೋಗೋದನ್ನ. ಹಾಗಾಗಿ ಪದೇ ಪದೇ ಮಾಡ್ತಾನೆ ಇರ್ಬೇಕು. ಎಲ್ಲಿವರೆಗೂ ಮಾಡ್ಬೇಕು? ನಿಸ್ಸಂಗ ಬರೋವರೆಗೂ. ಯಾವ್ದರ ನಿಸ್ಸಂಗ? ಇದೆಲ್ಲದರ ಸಮಸ್ಯೆ ಇರೋದು ನನ್ ಮೇಲೆ. ನಾನು ದೇಹ ನಾನು ಅಂದಿರೋದ್ರ ಮೇಲೆ, ಆ ದೇಹದ ಮೇಲೆ ನಿಸ್ಸಂಗ. ದೇಹಕ್ಕಾಗುವ ಯಾವ ಅನುಭವಗಳು ನನಗಾಗ್ಬಾರ್ದು. ದೇಹಕ್ಕೆ ನಾನು ಇಲ್ಲಿ ಕೂತಿದ್ದೀನಿ, ಕೂತಿರುವ ಅನುಭವ ಇರಬಾರ್ದು. ಉಸಿರಾಡ್ತಾ ಇದ್ದೀನಿ, ಉಸಿರಾಡುವ ಅನುಭವ ಇರಬಾರ್ದು. ನೋಡ್ತಾ ಇದ್ದೀನಿ ಅನ್ನುವ ಅನುಭವ ಇರಬಾರ್ದು. ರಮಣ ಮಹರ್ಷಿಗಳೆಲ್ಲ ಹಾಗೆ, ಅವ್ರು ಕಣ್ಬಿಟ್ಟಿದ್ರು, ಎಲ್ಲಾ ಕೂತಿದ್ರು, ಎಲ್ಲಾ ಮಾಡ್ತಿದ್ರು, ಅವ್ರಿಗೇನು ಒಳಗ ಆ ಅನುಭವಗಳಿಲ್ಲ. ಹಾಗೆ ನನಗೂ ಇರೋದು. ಆ ರೀತಿಯಾದ ನಿಸ್ಸಂಗ ಬರಬೇಕು. ಅಲ್ಲಿಯವರೆಗೂ ಸತ್ಸಂಗ. ಸತ್ಸಂಗತ್ವವೇ ನಿಸ್ಸಂಗತ್ವ. ದೇಹ ನಾನಲ್ಲ ಅನ್ನುವ ಅನುಭವ ಇರಬೇಕು. ಆ ಅನುಭವ ಅಂದ್ರೆ ಹೇಗೆ? ಅದರ ಹಸಿವೆ ತೃಷೆಗಳು ನನಗಿರಬಾರ್ದು. ಅದರ ಕಾಮಕ್ರೋಧಾದಿಗಳ, ಮನಸ್ಸಿನ ಕಾಮಕ್ರೋಧಾದಿಗಳು, ಭಾವನೆಗಳು ಏನ್ ಒಳಗಡೆ ನನ್ಗೆ ಅಷ್ಟೊಂದೆಲ್ಲ ವಿಪರೀತ ಮಾತಾಡ್ತಾನೆ ಇರುತ್ತಲ್ಲ, ಒಂದಾದ್ಮೇಲೊಂದು ಅಲೆಗಳು ಅದೆಲ್ಲಾ ನಡೀತಿರ್ಬೇಕು, ನನ್ನ ಅನುಭವದಲ್ಲಿ ಇರಬಾರ್ದು. ಆ ರೀತಿಯಾದ ನಿಸ್ಸಂಗ. ಇವುಗಳನ್ನೆಲ್ಲ ಎಲ್ಲೋ ಹೋಗ್ಬಿಡುತ್ತೆ ಅಲ್ಲ, ಅವೆಲ್ಲವೂ ಕಾರ್ಯ ನಡೀತಿರುತ್ತೆ. ಈ ಕೂತೇ ಇರ್ತೀನಿ, ಕೂತಿರುವ ಅನುಭವ ಇರಬಾರ್ದು. ದೇಹ ಕೂತಿದೆ, ನನಗದರ ಅನುಭವ ಇಲ್ಲ. ಮನಸ್ಸು ಎಲ್ಲ ಮಾತಾಡ್ತಾ ಇದೆ, ಎಲ್ಲ ಹೇಳ್ತಿದೆ, ಕೇಳ್ತಿದೆ, ನನಗೆ ಅದರ ಅನುಭವ ಇಲ್ಲ. ಅಹಂಕಾರ ನಾನು ಅಂತೀನಲ್ಲ, ಆ ನಾನಿನ ಅನುಭವವೇ ನನಗಿಲ್ಲ. ಆ ಆತ್ಮವಸ್ತುವಿನ ನಾನು ಆತ್ಮವಸ್ತು ಇದ್ದೀನಿ. ಈ ರೀತಿಯಾದ ನಿಸ್ಸಂಗ. ಆ ರೀತಿಯಾದ ನಿಸ್ಸಂಗ ಬರ್ಲೇಬೇಕು. ಸತ್ಸಂಗತ್ವವೇ ನಿಸ್ಸಂಗತ್ವ. ನಿಸ್ಸಂಗ ಯಾವಾಗ ನನಗೆ ಇದರ ಮೇಲೆ ಆ ನಿಸ್ಸಂಗನೆ ಬರುತ್ತೆ, ನನಗೆ ಯಾಕೆ ವ್ಯಾಮೋಹ ಬರುತ್ತೆ? ನನಗದರ ಏನೋ ಅನುಭವವೇ ಇಲ್ಲ ಅಂದ್ರೆ ನನ್ ತಾನೇ ನಿರ್ಮೋಹ. ನಿಸ್ಸಂಗತ್ವವೇ ನಿರ್ಮೋಹತ್ವ, ನಿರ್ಮೋಹತ್ವವೇ ನಿಶ್ಚಲ ತತ್ವ, ಅದೇ ಆತ್ಮಜ್ಞಾನ. ನಿಶ್ಚಲ ತತ್ವವೇ ಜೀವನ್ ಮುಕ್ತಿ, ಇದೇ ಆತ್ಮಜ್ಞಾನ. ಈ ರೀತಿಯಾಗಿ ಆತ್ಮಜ್ಞಾನ ಆಗ್ಬೇಕಂದ್ರೆ ಘೋರ ಭವಮಾಲೆ ಅದಕ್ಕ ಎದುರ್ಲೇಬೇಕು. ನಾನು ಅದಕ್ಕೆ ಎದುರ್ಲಿಲ್ಲ, ನಾನು ಅದ್ರ ಜೊತೆನೆ ಇದ್ದೀನಿ ಅಂದ್ರೆ ಯಾವತ್ತಿದ್ರೂ ಅದು ಬಹಳ ಅಪಾಯದಲ್ಲಿ ಇದೀನಿ ಅಂತ ಸ್ವಲ್ಪನಾರು ಅದಕ್ಕೆ ಅಡುಕಿ ಆತ್ಮಚಿಂತನ, ಜ್ಞಾನ ಚಿಂತನಕ್ಕಾಗಿ ಇಡು. ಏನೆಂದು ಆಗ ಈ ಅನುಭವ ಬರಕ್ ಪ್ರಾರಂಭ ಆಗತ್ತೆ. ಏನೆಂದು ಪೇಳುವೆನು ಪರಮಾನಂದ ಎನಗಾದ ಹದ ನಾನಿನ್ನು. ಆಗ ಆ ಆತ್ಮವಸ್ತುವಿನ ಅನುಭವ ಬಂದಾಗ ಆ ಶಿಷ್ಯ ಹೇಳ್ತಿರೋದು, ನಾನು ಘೋರ ಭವಮಾಲೆಗೆ ಅಳುಕಿ ಮನದೊಳು ಆರಿಂದ ತೊಲಗುವುದು. ಯಾರಿಂದ ಈ ಆತ್ಮಜ್ಞಾನ? ನನಗೆ ಈ ದೇಹದ ಈ ಎಲ್ಲಾ ತೊಂದರೆಗಳು ಹೋಗೋದು ಯಾರಿಂದ? ಮನಸ್ಸು ಯಾರಿಂದ? ಈ ಬಹಳ ನನಗೆ ತಾಪ, ಇವುಗಳೆಲ್ಲಾ ದುಃಖ ನನಗೆ ಹೋಗ್ಬೇಕು ಅಂತ ಬಹಳ ತಾಪ ಆಗಿರತ್ತಲ್ಲ, ಆಗ ಚಾರು ಗುರು ಪದವಿಡಿದು, ಆಗ ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಮೊದಲ ಸಂಸಾರ, ಈಗೇನ್ ನನಗೆ ಬಹಳ ತಾಪ ಆಗಿತ್ತಲ್ಲ, ಈ ತಾಪ ಕಡಿಮೆ ಆಗುತ್ತೆ. ಆದ್ರೆ ಆತ್ಮಜ್ಞಾನ ಆಗೋದಿಲ್ಲ. ಮುಂದೆ ಪುನಃ ಆ ಗುರುಗಳ ಹತ್ರ ಉಪದೇಶ ಪ್ರಾರಂಭ ಆಗತ್ತೆ. ಮೊದ್ಲು ಬಹಳ ತಾಪ ಆಗಿ ಗಾಬರಿ ಆಗಿದ್ನಲ್ಲ, ಅದು ಸ್ವಲ್ಪ ಕಡಿಮೆ ಆಗತ್ತೆ. ಮುಂದೆ ಅದು ಉಪದೇಶ ಮಾಡಕ್ ಪ್ರಾರಂಭ ಆಗ್ತಾರೆ. ಹೇಗೆ ಇವುಗಳನ್ನೆಲ್ಲ ಬಿಡಿಸೋದು ಅದನ್ನ ನಾಳೆ ನೋಡು. पूर्णस्य पूर्णमादाय पूर्णमेवावशिष्यते। ॐ शान्ति।